ಬುಂ ಬುಧಾಯ ನಮಃ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತು ಕಾರ್ಯಕ್ರಮದಲ್ಲಿ ಸೂರ್ಯ ತುಲಾ ರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿ ಪ್ರವೇಶ ಆಗಿದೆ. ಒಂದು 2 days ಆಗಿದೆ. ಮುಂದಿನ ತಿಂಗಳು 16ನೇ ತಾರೀಕು, 16-17 ಅಂತ ಅನ್ಸುತ್ತೆ, ನಾನು ನೋಡ್ಬಿಟ್ಟು ಹೇಳ್ತೀನಿ ಪಂಚಾಂಗದಲ್ಲಿ. ಈ ರಾಶಿಯ ಪ್ರವೇಶಕ್ಕೆ ಹೇಗೆ ಗೋಚಾರದಲ್ಲಿ ಹೇಗಿರುತ್ತೆ, ನಿಮ್ಮ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ ಮುಂದೆ ಕರೆಗಳಾದ್ಮೇಲೆ ಎಲ್ಲ ರಾಶಿ ಅಂತ ನಾನು ಜನರಲಿ ಹೇಳ್ತಾ ಇರ್ತೀನಿ, ಅದು ಬೈ ಎಲ್ಲ ಇದರಲ್ಲೂ ಹೇಳ್ತಾರೆ. ಬಟ್ ಆದರೆ ಲಗ್ನಕ್ಕೆ ನಾವು ನೋಡಬೇಕು. ನಿಮ್ಮದು ಲಗ್ನ ಯಾವುದಿರುತ್ತೆ ಅದೇ ಇಂಪಾರ್ಟೆಂಟು. ಲಗ್ನ ಗೊತ್ತಿಲ್ಲ ಅನ್ನೋರಿಗೆ ರಾಶಿ ಪ್ರಕಾರ ತಗೊಳ್ಳೋಣ. ಕರೆ ಬರ್ತಾ ಇದೆ, ಫಸ್ಟ್ ಕರೆ ನೋಡ್ಬಿಡೋಣ. ಒಂದು ಕರೆ ಆದ ನಂತರ ಈ ಒಂದು ಲಗ್ನದಿಂದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಪ್ರವೇಶ ಸೂರ್ಯ, ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಕೊಡ್ತೀನಿ. ವೃಶ್ಚಿಕ ರಾಶಿ ಸೂರ್ಯ ಪ್ರವೇಶದಾಗ ಏನೇನಿರುತ್ತೆ ಅದೆಲ್ಲ ಹೇಳ್ತೀನಿ. ಸೊ ಕಾರ್ಯಕ್ರಮ ಮಧ್ಯಭಾಗದಲ್ಲಿ ನಾನು ತಗೊಳ್ತೀನಿ. ಈಗ ಫಸ್ಟ್ ಕರೆಗಳು ತಗೊಳ್ಳೋಣ, ಆಮೇಲೆ 21ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಮರಿಬೇಡಿ. ಸೊ ಫೀಸ್ ಸ್ಟ್ರಕ್ಚರಲ್ಲಿ ದಿ ಲಾಸ್ಟ್ ಕ್ಲಾಸ್ ಅಂತ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ. ಗುರುಜಿ, ನಾನು ಐಶ್ವರ್ಯ ಆರ್, ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಾಯ್ತಮ್ಮ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹೇಳಿ, ಯಾವ ಊರಲ್ಲಿ ಹುಟ್ಟಿರೋದು? ಹುಬ್ಳಿಯಲ್ಲಿ. ಹುಬ್ಳಿ. ಡೇಟ್ ಆಫ್ ಬರ್ತ್ ಎಲ್ಲ ಇದೆಯಾ? ಹಾ, ಇದೆ. ಹೇಳಿ, ಡೇಟ್ ಆಫ್ ಬರ್ತ್ ಎಲ್ಲ. 1/7/2000. ಒಂದು ನಿಮಿಷ. 1 ಜುಲೈ 7/2000. ಓಕೆ, 2000. ಟೈಮ್ ಮಾರ್ನಿಂಗ್ 11:50 AM. 50 15 11:50 AM. 50 15 ಅಂತ ಕೇಳಿದ್ದು. 50. ಅದನ್ನ ಹೇಳಿ, ಅದನ್ನೇ ಕೇಳಿದವಾಗ್ಲೇ. ಹಾ. ಕನ್ಯಾ ಲಗ್ನದಲ್ಲಿ ಹುಟ್ಟಿದಿರಾ. ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ. ಮಿಥುನ ರಾಶಿಲಿ ಆರಿದ್ರಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದಿರಾ. ಎಜುಕೇಶನ್ ಬಗ್ಗೆ ಕೇಳ್ಬೇಕಾ? ಹೌದು, ಎಜುಕೇಶನ್ ಮತ್ತೆ ನಾನು IAS ಮಾಡ್ಬೇಕು ಅಂತ ಇದ್ದೀನಿ. ಅದು ಆಗತ್ತಾ ಇಲ್ವಾ, ಅಥವಾ ಬೇರೆ MCOM MBA ಏನಾದ್ರೂ ಮಾಡ್ಬೇಕಾ ಅಂತ. ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಆಗುತ್ತೋ ಇಲ್ವೋ ಅಂತ ಹೇಳಕ್ ಸಾಧ್ಯ ಇಲ್ಲ. ಇದಕ್ಕೊಂದು ಆಲ್ರೆಡಿ ತುಂಬಾ ಸಮಯದಲ್ಲಿ ಎಲ್ಲಾರ್ಗೂ ವೀಕ್ಷಕರಿಗೂ ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಅಂತ 3 ಲೆವೆಲ್ ಇರುತ್ತೆ ಮೇಡಮ್. ಓಕೆ, ಈಗ ನಿಮಗೆ ರಿಸಲ್ಟ್ ಬರೋ ಟೈಮಲ್ಲಿ ಬರ್ತಕ್ಕಂಥ ಭುಕ್ತಿ ಅಂತರ್ಭುಕ್ತಿ ನಮ್ಗೆ ಗೊತ್ತಾಗಲ್ಲ. ದಶಾ ಏನೋ ಹೇಳ್ಬೋದು, ಗುಡ್. ದಶಾ ಬರೀ ಇಂಡಿಕೇಟರ್ ಅಷ್ಟೇ. ಜೀವನದಲ್ಲಿ ಇದು ಮಾಡ್ಬೋದು, ಮಾಡಬಾರ್ದು. ಬಟ್ ಆದರೆ ಯಾವುದು ನಮಗೆ ಫಲ ಕೊಡುತ್ತೆ ಅಂದರೆ ಭುಕ್ತಿ, ಸೆಕೆಂಡ್ ಲೆವೆಲಲ್ಲಿ. ಫೈನಲ್ ಆಗಿ ಅಂತರ್ಭುಕ್ತಿ ಯಾವ ಟೈಮಲ್ಲಿ? ಈಗ ಅಂತರ್ಭುಕ್ತಿಲಿ ರಿಸಲ್ಟ್ ಬರೋ ಟೈಮಲ್ಲಿ ನಮ್ಗೆ ಏನಾದ್ರು 12 ಬಂತು ಅಂತಂದ್ರೆ ನಮಗೆ IAS ಆಗಲ್ಲ ಆ ಟೈಮಲ್ಲಿ. ಅಂದ್ರೆ ಆ ಪ್ರಿಲಿಮ್ಸ್ ಇರ್ಬೋದು, ಮೇನ್ಸ್ ಇರ್ಬೋದು, ಅಥವಾ ನಿಮ್ದು ಲಾಸ್ಟ್ ವಯೋವಸೋ ಅದೇನೋ ಮೀಟಿಂಗ್ ಇರ್ಬೋದು, ಆ ಥರ ಒಂದು ಫೈನಲ್ ಇಂಟರ್ವ್ಯೂ ಇರುತ್ತಲ್ಲ, ಆ ಥರ ಇರ್ಬೋದು. ಬಟ್ ಆದರೆ ಒಂದು ಇಂಡಿಕೇಶನ್ ಮಾತ್ರ, ನೀವು ಹೆಂಗೆ ಕೇಳಿದ್ರೆ ಆಗುತ್ತಾ ಅಂತ ಆ ಒಂದು ಇಂಡಿಕೇಶನ್ ಕೊಡ್ಬೋದು. ಈಗ ಗುರು ದಶೆ ನಡೀತಾ ಇದೆ 2021ವರೆಗೂ ಶನಿ ಭುಕ್ತಿ. ಗುರುವಿನ ಕಾಂಬಿನೇಷನ್ ನೋಡಿದಾಗ ಸ್ವಲ್ಪ 12 ಇರೋದ್ರಿಂದ ಸ್ವಲ್ಪ ವೀಕ್ ಇದೆ. ನೀವು ಎಷ್ಟೇ ಸ್ವಲ್ಪ 1-2 ಸ್ವಲ್ಪ ಪ್ರಯತ್ನ ಮಾಡಿದಾಗ ಸ್ವಲ್ಪ ಡಿಪ್ ಆಗುತ್ತೆ. ಶನಿ 2021 ಮಾರ್ಚಿಗೆ ಮುಗಿದೋಗುತ್ತೆ, ಅದನ್ನ ಲೆಕ್ಕ ತೊಗೊಳಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ. ಬುಧನ 2023ವರೆಗೂ. ಮರ್ಕ್ಯುರಿ ನೋಡೋಣ ಹೇಗಿದೆ ಅಂತ. ಮರ್ಕ್ಯುರಿ ಕಾಂಬಿನೇಷನ್ ಅಲ್ಲಿ 11 ಬಂದಿಲ್ಲ, ಬಟ್ 10 ಬಂದಿರೋದ್ರಿಂದ ಸ್ವಲ್ಪ ಸಾಧ್ಯತೆ 70% ಇರುತ್ತೆ. ರಿಸಲ್ಟ್ ಬರೋ ಟೈಮಲ್ಲಿ ಅಂತರ್ಭುಕ್ತಿಲಿ ಯಾವ್ದಾದ್ರು ಒಂದು ಕಾಂಬಿನೇಷನ್ 11 ಬಂದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ನಿಮಗೆ ಚಂದ್ರ ಅಂತರ್ಭುಕ್ತಿ ಅಥವಾ ಮಂಗಳ ಅಂತರ್ಭುಕ್ತಿ ಅಥವಾ ರಾಹು ಅಂತರ್ಭುಕ್ತಿ ಬಹಳ ಪವರ್ಫುಲ್ ಆಗಿದೆ. ಬಟ್ ಓವರ್ ಆಲ್ ಒಂದು ನೋಡಿದ್ರೆ ಚಾನ್ಸಸ್ ನಿಮಗೆ ಆಲ್ಮೋಸ್ಟ್ 80 to 90% ನಿಮಗೆ KS ಅಥವಾ IAS ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಕ್ಕಂಥ ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿದೆ. ಇದರಲ್ಲಿ ಸ್ಟ್ರಾಂಗೆಸ್ಟ್ ಪ್ಲಾನೆಟ್ ನಾವು ತಗೊಂಡಾಗ 2 ಪ್ಲಾನೆಟ್ ಬಹಳ ಸ್ಟ್ರಾಂಗ್ ಇದೆ. ಒಂದು ರಾಹು ಇಸ್ ವೆರಿ ಸ್ಟ್ರಾಂಗ್, ಯಾಕಂದ್ರೆ 5, 6, 8, 10, 11 ಕಾಂಬಿನೇಷನ್ ಬರುತ್ತೆ. ಸೊ ಒಂದು ಗೋಮೇಧಿಕ ಬಲಗೈ ಮಧ್ಯದ ಬೆರಳಿಗೆ ಮತ್ತೆ 2 ಮುಖದ ರುದ್ರಾಕ್ಷಿ ಇದನ್ನ ಹಾಕೊಳ್ಳಿ. ಯಥೇಚ್ಛವಾಗಿ ಒಂದು ಮಂತ್ರ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನೆಕ್ಸ್ಟ್ ಕರೆ. ಹಲೋ ಸರ್. ಹೇಳಿ. ನಮಸ್ಕಾರ ಗುರುಜಿ, ನಾನು ಮೈಸೂರಿಂದ ಮಾತಾಡ್ತಾ ಇರೋದು. ವೆರಿ ಗುಡ್. ನಮ್ಮ ಮಗನ ವಿಚಾರ ಕೇಳ್ಬೇಕಿತ್ತು. ಹೇಳಿ, ಎಲ್ಲಿ ಹುಟ್ಟಿರೋದವರು? ಅವ್ರು ಮೈಸೂರಲ್ಲಿ ಹುಟ್ಟಿದ್ದು. ಮೈಸೂರು. ಡೇಟ್ ಆಫ್ ಬರ್ತ್ ಹೇಳಿ. 11/6/1996. 11/6/1996. ಓಕೆ. ರಾತ್ರಿ 7:44. 1944. ಓಕೆ. ಅಲ್ಲ, 7:44 ರಾತ್ರಿ. ಅದನ್ನ 1944 ಅಂತಾನೆ ಹೇಳೋದು ನಾನು. ಓಕೆ ಓಕೆ, ಸರಿ. ಸಾಯಂಕಾಲ ಅಲ್ವಾ? ಹೌದೌದು. 24 ಫಾರ್ಮೆಟ್ ಹಾಕೊಂಡಿರ್ತೀನಿ ಅದಕ್ಕೆ. 24 hours ರೈಲ್ವೆ ಟೈಮ್ ಹಂಗೆ ಹೇಳ್ಬೇಕು. ಅದೇ ಅದೇ ಗೊತ್ತಾಯ್ತು. ಧನುರ್ ಲಗ್ನದಲ್ಲಿ ಹುಟ್ಟಿದ್ದಾರೆ, ಸರಿ ಇದೆಯಾ? ಧನುರ್ ಲಗ್ನ, ಮೇಷ ರಾಶಿ, ಅಶ್ವಿನಿ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಅವ್ರಿಗೇನು ಕೆಲಸದಲ್ಲಿ ನೋಡ್ಬೇಕಾ? ಕೆಲಸದಲ್ಲಿ ಇದ್ದಾರೆ, ದೊಡ್ಡ ಕೆಲಸ ಸಿಗ್ಬೋದಾ ಅಂತ.
ದೊಡ್ಡ ಕೆಲಸ, ಇಂಜಿನಿಯರಿಂಗ್ ಮಾಡಿದ್ದಾರೆ. ದೊಡ್ಡ ಕೆಲಸ ಚಿಕ್ಕ ಕೆಲಸಕ್ಕೆ ಏನಾದ್ರು ಬೈಫರ್ಕೇಶನ್ ಹೇಳ್ತೀರಾ? ಹಾಗೆಲ್ಲ ಈಗ ಅಂತ ಪ್ಲೇಸ್ಮೆಂಟ್ ಆಗಿ ಕಾಲೇಜಿಂದ ಸೇರಿದ್ದಾನೆ. ಸೂರ್ಯದಶೆ ನಡೀತಾ ಇದೆ 2021 ಏಪ್ರಿಲ್ ವರೆಗೂ. ಚಂದ್ರ ಸೂರ್ಯನ ಕಾಂಬಿನೇಷನ್ 6, 9, 5, 12, 1, 4 ಕಾಂಬಿನೇಷನ್ ಚೆನ್ನಾಗಿದೆ. 5, 12 ಮಲ್ಟಿನ್ಯಾಷನಲ್ ಕಂಪನಿಲಿ ಮಾಡ್ತಾರೆ, ಚೆನ್ನಾಗಿದೆ. ಚಂದ್ರ 1, 4 to 8 ಕಾಂಬಿನೇಷನ್ ಇದೆ. ಮಂಗಳನಲ್ಲಿ ಚೇಂಜ್ ಆಫ್ ಜಾಬ್ ಬರ್ತಾ ಇದೆ. 2021 ಏಪ್ರಿಲ್ ಆದ್ಮೇಲೆ ವಿತಿನ್ 2021 ಆಗಸ್ಟ್ ಅಲ್ಲಿ ಚೇಂಜ್ ಆಫ್ ಜಾಬ್ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಬೇರೆ ಕಂಪನಿಗೆ ಆಗಸ್ಟ್ ಒಳಗಡೆ ಹೋಗ್ತಾರೆ. ಅದು ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ, ಯಾಕಂದ್ರೆ 6, 9, 10 ಕಾಂಬಿನೇಷನ್ ಇದ್ರೆ ಇಂಪ್ರೂವ್ಮೆಂಟ್ ಇರುತ್ತೆ. ಮತ್ತೆ ರಾಹುನಲ್ಲೂ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆ, ಗುರುನಲ್ಲೂ ಇಂಪ್ರೂವ್ಮೆಂಟ್ ಇದೆ. ಮುಂದೆ ಇಂಪ್ರೂವ್ಮೆಂಟೇ ಇದೆ ಹೊರತು ಎಲ್ಲೂ ಡೌನ್ ಇಲ್ಲ. ಟೆನ್ಷನ್ ಮಾಡ್ಕೋಬೇಡಿ. ಇವ್ರಿಗೆ ಬಿಸ್ನೆಸ್ ಆಗಿ ಬರಲ್ಲ, ಜಾಬ್ ಅಲ್ಲೇ ಇರಕ್ಕೆ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ ಉದ್ಯೋಗಕ್ಕೆ ಸೂರ್ಯ ಮತ್ತೆ ರಾಹು ಬಹಳ ಪವರ್ಫುಲ್ ಆಗಿದೆ. ಒಂದು 8 ಮುಖದ ರುದ್ರಾಕ್ಷಿ ಮತ್ತೆ ಅದ್ರ ಜೊತೆಗೆ ಬೇಡ, ನಾನು ಸ್ವಲ್ಪ ಉಲ್ಟಾ ಹೇಳ್ತೀನಿ, ಯಾಕಂದ್ರೆ ನಾವು ಸೂರ್ಯನ ಆಕ್ಟಿವೇಟ್ ಮಾಡಿದ್ರೆ ಮದುವೆಗೆ ತೊಂದರೆ ಆಗುತ್ತೆ. ಸೊ ಲೆಟ್ ಮೀ ಗೋ ದಿ ಅದರ್ ವೇ ರೌಂಡ್. 12 ಫೇಸ್ ರುದ್ರಾಕ್ಷಿ ಮತ್ತೆ ಗೋಮೇಧಿಕ ಸ್ಟೋನ್ ಇದನ್ನ ಧರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಜಾಬ್ ವೈಸ್ ಎಕ್ಸಲೆಂಟ್ ಆಗಿರುತ್ತೆ. ಒಳ್ಳೇದಾಗ್ಲಿ, ಎಕ್ಸಲೆಂಟ್ ಆಗಿದೆ. ಆಗಸ್ಟ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಎಕ್ಸಲೆಂಟ್ ಕಾಂಬಿನೇಷನ್. ನೆಕ್ಸ್ಟ್. ಹಲೋ, ನಮಸ್ಕಾರ. ಹಲೋ, ಹೇಳಿ ಸರ್. ಗುರುಜಿ, ನಮ್ಮ ಹೆಸರು ಪರಶುರಾಮ್ ಅಂತ. ಹೇಳಿ ಪರಶುರಾಮ್ ಅವರ, ಯಾವ ಊರಿಂದ ಮಾತಾಡ್ತಾ ಇದ್ರೆ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ಇಲ್ಲೇ ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ಸರ್, HSR ಲೇಟ್. ಹೇಳಿ, ಮಾತಾಡಿ. ನಮ್ಮ ತಾಯಿ ಬಗ್ಗೆ ಕೇಳ್ಬೇಕಾಯ್ತು ಸರ್. ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಡ್ತೀವಿ. ಪ್ರಶ್ನಾಶಾಸ್ತ್ರ ಸರಿ ಸರ್, ಹೇಳಿ ಸರ್. 1 ರಿಂದ 249 ಒಂದು ಕಾಂಬಿನೇಷನ್ ಅಲ್ಲಿ ನೋಡ್ಬಿಟ್ಟು ಹೇಳ್ತೀವಿ. 1 to 249 ನಂಬರ್ ಹೇಳಿ. 112. 112. ಒಂದೇ ಒಂದು ನಿಮಿಷ ಹಾಕೊಳ್ತೀನಿ ತಡ್ರಿ. 112 112 ಕೇಳಿರ್ತಕ್ಕಂಥ ದಶಾದಲ್ಲಿ ಶುಕ್ರದಶ ನಡೀತಾ ಇದೆ ಈಗ. ಶುಕ್ರದಶದಲ್ಲಿ 2021 ರಾಹು ಭುಕ್ತಿ. ಶುಕ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ಪ್ರಶ್ನೆ ಏನು ಅಂತ ಕೇಳೋಣ. ಶುಕ್ರ 1, 2, 7, 8, 12 ಮತ್ತೆ ರಾಹು 2, 7, 9, 12. ಶುಕ್ರ ಮತ್ತೆ ರಾಹು 1 ಮತ್ತೆ ಆರೋಗ್ಯ ಚೆನ್ನಾಗಿದ್ಯಾ? ಇಲ್ಲ ಗುರೂಜಿ, ಅದ್ರ ಬಗ್ಗೆನೇ ಕೇಳೋದ್ರಿಗೆ ಫೋನ್ ಮಾಡಿದ್ದು. 4 ಕಾಂಬಿನೇಷನ್ ಇದೆ, 5 ಎಲ್ಲೂ ಇಲ್ಲ, 11 ಇಲ್ಲ, ಅದಕ್ಕೆ ಕೇಳಿದೆ. ಶುಕ್ರ ರಾಹು. ಆಪರೇಷನ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಈಗ ಪ್ಯಾರಾಲಿಸಿಸ್ ಹೊಡೆದಿದೆ ಒಂದು 3 days ಬ್ಯಾಕ್. ಓ, ಪ್ಯಾರಾಲಿಸಿಸ್ ಆಯ್ತಾ? ಹ್ಞೂ ಸರ್. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನಾದ್ರು ಮತ್ತೆ ಬೇರೆ ಏನಾದಕ್ಕೆ ಪ್ರಾಬ್ಲಮ್ ಆಗಿದೆಯಾ? ಮುಖಕ್ಕೆ ಏನಾದ್ರು ಅಂದ್ರೆ? ಏನು ಇಲ್ಲ, ಕೈಗೆ ಲೈಟ್ ಆಗಿ ಹೊಡೆದಿದೆ, ಸ್ಟ್ರೋಕ್ ಅಂತ ಇದಾರೆ. ಒಂದು ಆಪರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ನೀವು ಕೇಳಿರೋ ಕಾಂಬಿನೇಷನ್ ಅಲ್ಲಿ ಪೂರ್ತಿ ಯಾವ್ದು ರಿಕವರಿ ಅನ್ನೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾ ಇಲ್ಲ ಸರ್. ರಿಕವರಿ ಬರ್ತಾ ಇಲ್ಲ. ಈಗ ಒಂದು ತ್ರಯಂಬಕ ಮಂತ್ರ ಬರುತ್ತೆ ನೋಡಿ. ಈಗ ಅವ್ರಿಗೆ ಮಾತಾಡ್ತಾರಲ್ಲ, ಈಗ ಮಾತಾಡ್ಬೋತಾ ಇದ್ರಲ್ಲ, ಏನ್ ತೊಂದ್ರೆ ಇಲ್ಲ. ತೊದಲ್ತಾ ಇದಾರೆ. ಅಯ್ಯೋ, ಏಜ್ ಎಷ್ಟೀಗ? 63 ವರ್ಷ. ಸ್ವಲ್ಪ ಕ್ಯೂರ್ ಆಗಲ್ಲ ಅಂತ ಬಂತು ಅವಾಗಲೇ. ಇದೇನೋ ಈ ತರ ಇದೆ. ಆಪರೇಷನ್ ಕಾಂಬಿನೇಷನ್ ಸ್ವಲ್ಪ ನೆಕ್ಸ್ಟ್ ಬರುತ್ತೆ. ಅವ್ರ ಪರವಾಗಿ ನೀವೇ ದಯವಿಟ್ಟು ಹೇಳಿ ಸರ್. ಓಂ ಜೂಮ್ ಸಹ ನಿಮ್ ತಾಯಿಯವ್ರ ಹೆಸರು ಮಾತೃಶ್ರೀ. ಓಕೆ. ಸರ್ವರೋಗಂ ಪಲಾಯ ಪಲಾಯ ಸಹ ಜೂಮ್ ಓಂ, ಈ ಮಂತ್ರ. ಆಮೇಲೆ ಅವ್ರಿಗೆ ಸಾಧ್ಯವಾದ್ರೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಕರ್ಕೊಂಡೋಗಿ ಅರಳಿ ಮರದ ಬೇರ್ನ ಮುಟ್ಟಿಸಿ, ಅದೆಲ್ಲ ಸ್ವಲ್ಪ ನೆಗೆಟಿವ್ ಎಲ್ಲ ತೆಗೆಯುತ್ತೆ. ಓಕೆ. ಅವ್ರಿಗೆ ಒಂದು ಮಂತ್ರ, ತ್ರಯಂಬಕ ಮಂತ್ರ ಅಂತ ಬರುತ್ತೆ. ಅದನ್ನ ಒಂದು ಪೇಪರ್ ಅಲ್ಲಿ ಓದಕ್ ಬರುತ್ತಲ್ವ ಅವ್ರಿಗೆ? ಪೇಪರ್ ಮುಂದೆ ಇಟ್ಕೊಂಡು ಅದನ್ನ ಮನಸ್ಸಿನಲ್ಲೇ ಜಪ ಮಾಡ್ಕೊಳಕ್ ಹೇಳಿ. ಓಕೆ. ಇನ್ನ ಅದು ಚೇಂಜ್ ಆಗಲ್ಲ, ಅದು ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ. ಬಟ್ ಮುಂದೆ ಏನಾದ್ರು ಆಪರೇಷನ್ ಆಗೋದು ಮತ್ತೆ ಹೆವಿ ಸ್ಟ್ರೋಕ್ ಆಗೋದು ಸ್ವಲ್ಪ ತಡ್ಕೊಳ್ಳುತ್ತೆ. ಓಕೆ. ನರ್ವಸ್ ಪ್ರಾಬ್ಲಮ್ ಇಂದ ಆಗ್ತಕ್ಕಂಥದ್ದು. ಈಗ ಶುಕ್ರ ಮತ್ತೆ ಅದು ಹೆಲ್ತ್ ಸ್ವಲ್ಪ ಹಿಟ್ ಹೊಡೆದಿದೆ. ಅದು ತ್ರಯಂಬಕ ಮಂತ್ರ ಗೊತ್ತಲ್ಲ ಸರ್? ಅದು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮ್ಯ ಬಂಧನಾಥ್ ಮೃತ್ಯೋರ್ ಮುಕ್ಷೆ ಮಾಮೃತಾತ್. ಅದು ಸಿಗುತ್ತೆ, ಯಾರು ಕೇಳಿದ್ರು ಹೇಳ್ತಾರೆ. ದಯವಿಟ್ಟು ಇದು ಹೇಳಿ. ಇದು ಸ್ವಲ್ಪ ಕ್ಯೂರ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಆಪರೇಷನ್ ಒಂದು ಖಂಡಿತ ತೋರಿಸ್ತಾ ಇದೆ. 1482
12 ಶೋಸ್ ಆಪರೇಷನ್, ಎಸ್ಪೆಷಲಿ ಇನ್ ರಾಹು. ಒಂದ್ಸತಿ ನಮ್ಗೆ ಏನಾದ್ರು ಒಂದು ಹೊಡೆತ ಬಿತ್ತು ಅಂದ್ರೆ ಹಿಂದಿಂದೇನೆ ಬೇರೆ 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 ಒಂದು ಆಪರೇಷನ್, ಇನ್ನೊಂದು ಆಪರೇಷನ್, ಇನ್ನೊಂದೇನೋ ಕಾಯಿಲೆ, ಆ ಥರ ಕಾಂಬಿನೇಷನ್, ಮಲ್ಟಿಪಲ್ ಕಾಂಬಿನೇಷನ್ ಇಸ್ ಗಿವನ್ ಬೈ ರಾಹು. ರಾಹು ಭುಕ್ತಿಗಳಲ್ಲಿ, ರಾಹು ಅಂತರ್ಭುಕ್ತಿಗಳಲ್ಲಿ ಆಪರೇಷನ್ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಆಫ್ ದಿ ಪೀಪಲ್ ಹ್ಯಾವ್ ಸಫರ್ ಡ್ಯೂರಿಂಗ್ ಮಾರ್ಸ್ ಅಂಡ್ ರಾಹು. ಈ ಸಬ್ ಪೀರಿಯಡ್ ಅಲ್ಲೇ ಸ್ವಲ್ಪ ಸಫರ್ ಮಾಡ್ತೀವಿ. ದೀಸ್ ಆರ್ ದಿ 2 ಪ್ಲಾನೆಟ್ಸ್. ಅದರಲ್ಲಿ ಏನಾದ್ರು ನಮಗೆ 1, 4, 8, 12 ಬಂದು 1 ಹಿಟ್ಟು, 4 ಹಿಟ್ಟು, 6 ಹಿಟ್ಟು, 8 ಹಿಟ್ಟು, 12 ಹಿಟ್ ಆದ್ರೆ ಡೆಫಿನೆಟ್ಲಿ ಅದು ತೋರಿಸುತ್ತೆ. ಓಕೆ, ಡನ್. ನೆಕ್ಸ್ಟ್ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ ಸರ್. ಹೇಳಿ ಮೇಡಮ್. ಸರ್, ನಾವು ಹುಣಸೂರಿಂದ ಮಾತಾಡ್ತಾ ಇರೋದು. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಯಾವ ಊರಲ್ಲಿ ಹುಟ್ಟಿರೋದು? ಹುಣಸೂರು. ಹುಣಸೂರಲ್ಲಿ. ನಿಮ್ಮ ಮಗಳ ಬಗ್ಗೆ ಕೇಳಬೇಕಾ? ಅವ್ರು ಹುಟ್ಟಿರೋದು ಹುಣಸೂರು ತಾನೆ? ಅವರು ಹುಣಸೂರಲ್ಲೇ ಹುಟ್ಟಿದ್ದು. ಪ್ರಶ್ನೆಶಾಸ್ತ್ರದಲ್ಲಿ ಕೇಳಬೇಕಿತ್ತು ಸರ್. ಹೌದಾ? ಹುಣಸೂರು. ದ್ವಾರಕೀಶ್ ಹುಟ್ಟಿರೋದು ಅಲ್ವಾ? ದ್ವಾರಕೀಶ್ ಆಕ್ಟರ್ ಅಲ್ವಾ? ಅದೇ ಊರು ತಾನೆ? ದ್ವಾರಕೀಶ್ ಹುಟ್ಟಿರೋ ಊರು ತಾನೆ ಅದು? ಗೊತ್ತಿಲ್ಲ ಸರ್ ನಮ್ಗೆ. ಅದು ಮೈಸೂರು ಜಿಲ್ಲೆ ಹುಣಸೂರು. ಇದು ನೀವು ಹುಣಸೂರಲ್ಲೇ ತಾನೆ ಇರೋದು? ಸ್ವಲ್ಪ ಕೇಳಿ. ಮೋಸ್ಟ್ಲಿ ಹುಣಸೂರು ಅಂತ ನಾನು ಕೇಳಿದ್ದ ಒಂದು ಇದಿದೆ. ಇರ್ಲಿ, ಜನರಲ್ ಆಗಿ ಮಾತಾಡ್ತಾ ಇದ್ದೆ. 1 to 240 ನಂಬರ್ ಹೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 21 ಸರ್. 21. ಒಂದು ನಿಮಿಷ ಹಾಕೊಳ್ತೀನಿ. ಮಗಳ ಹೆಸರು ಸಂಗೀತ ಅಂತ. ಹೆಸರೇನ್ ಬೇಡ ಬಿಡಮ್ಮ, ಅದೇನೇನು ಹೆಸರು ಕೇಳಲ್ಲ. ಅವಳಿಗೆ ಹುಷಾರೇ ಇರೋದಿಲ್ಲ, ಯಾವಾಗ್ಲೂ ಆರೋಗ್ಯನೇ ಇಲ್ಲ ಸರ್ ಅವಳಿಗೆ. ಕಾಂಬಿನೇಷನ್ 11 ಬಂದಿದೆ. ತೊಂದರೆ ಇಲ್ಲ, ಇನ್ ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. 6-11 ಕಾಂಬಿನೇಷನ್. ಅದರಲ್ಲಿ 6-11 ಕಾಂಬಿನೇಷನ್ ಅಲ್ಲಿ ಕೇತುನಲ್ಲಿ 6 ಬಂದಿದೆ. ಸ್ವಲ್ಪ ಇನ್ಫೆಕ್ಷನ್ಸ್ ಇದ್ದ ಸ್ವಲ್ಪ ದೂರ ಇರಬೇಕು. ಅಂದ್ರೆ ಇಮ್ಯುನಿಟಿ ಅಂತ ನಾವು ಕರಿತೀವಿ. ಸಬ್ಲಾಡ್ ಕಾಂಬಿನೇಷನ್ ಅಲ್ಲಿ ನಮಗೆ ಆ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ಒಂದು ನಿಮಿಷ, ಕೇತುನಲ್ಲಿ 8 ಬಂದಿದೆ. 8 ಮತ್ತೆ 11 ಬಂದಿದೆ. ಸೊ ಇದು ಏನು ಅಂತಂದ್ರೆ, ಈ ಟ್ಯಾಬ್ಲೆಟ್ ಮಾತ್ರೆ ತಗೊಳ್ತಾ ಇದ್ರೆ ಕಮ್ಮಿ ಆಗುತ್ತೆ, ಮತ್ತೆ ಬರ್ತಾ ಇರುತ್ತೆ. ಅಂದ್ರೆ ರೆಗ್ಯುಲರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಬಾಳೆಹಣ್ಣು ಗುರುವಾರ ದಿವಸ ದಾನ ಮಾಡಮ್ಮ. ಸರ್ಪ್ರೈಸ್ ಆಗ್ತೀರಿ ನೀವು. ಡೆಫಿನೆಟ್ಲಿ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ. ನಿಮ್ಮ ಮಗಳಿಗೆ ಏನೂ ತೊಂದರೆ ಇಲ್ಲ. ಅವ್ರು ಯಥೇಚ್ಛವಾಗಿ ಓಂ ಗಂ ಗಣಪತಿ ನಮಃ ಅಂತ ಹೇಳಲೇಬೇಕು. 5-11 ಕಾಂಬಿನೇಷನ್ ಹೆಲ್ತ್ ಚೆನ್ನಾಗಿದೆ. ಬಟ್ ಆದ್ರೆ ಹಿಟ್ ಥಿಯರಿಯಲ್ಲಿ ನಮಗೆ 8 ಕಾಂಬಿನೇಷನ್ ಬರ್ತಾ ಇದೆ. ಮಾರ್ಸ್ ಅಲ್ಲಿ ನಮಗೆ ಲಾಭ ತೋರಿಸ್ತಾ ಇದೆ. ಮತ್ತೆ ಹಿಟ್ ಥಿಯರಿಯಲ್ಲಿ ಶುಕ್ರ ಅಗೈನ್ 6 ತೋರಿಸ್ತಾ ಇದೆ. 6 and 8 ಕಾಂಬಿನೇಷನ್ ಅಲ್ಲಿ ಇವ್ರಿಗೆ ಸ್ವಲ್ಪ ಇರುತ್ತೆ. ಬಟ್ ಒಂಥರ ಇದಿರ್ತಾರ, ಈ ಡಯಾಬಿಟಿಸ್ ಅಂತಾರಲ್ಲ ಆ ತರ, ಒಂದು BP ಅಂತಾರ, ಲಾಂಗ್ ಟರ್ಮ್ ಇರುತ್ತೆ, ಟ್ಯಾಬ್ಲೆಟ್ ತಗೊಳ್ಬೇಕಾಗ್ತದೆ. ಸದ್ಯಕ್ಕೆ ಏನ್ ಸಮಸ್ಯೆ ಇದೆ, ಅದಕ್ಕೆ ಏನಾದ್ರು ಮಂತ್ರ ಇದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಹೇಳಮ್ಮ, ಮಾತಾಡಮ್ಮ. ಹಂಗಂದ್ರೆ ಅದೇನೋ ಮಾತಾಡ್ಬೇಕಲ್ವಾ? ಆಯ್ತು. ಈಗ ಅದೊಂದೇ ಬಾಳೆಹಣ್ಣದೊಂದು ಹೇಳಿದ್ದೀನಿ. ಮತ್ತೆ ಮಂತ್ರ ಸಜೆಸ್ಟ್ ಮಾಡಬೇಕು ಅಂತಂದ್ರೆ, ಮಂಗಳ ಬಹಳ ಸ್ಟ್ರಾಂಗ್ ಆಗಿದೆ ಕಾಂಬಿನೇಷನ್ಸ್ ಅಲ್ಲಿ. ಮತ್ತೆ 5ನೇ ಮನೆ ಇಲ್ಲಿ ಅದು ಸ್ಟ್ರಾಂಗ್ ಇಲ್ಲ. 6-8 ಕಾಂಬಿನೇಷನ್ ಇದೆ. ಕಾಯಿಲೆ ಅಂತೂ ಖಂಡಿತ ಇದೆ. ಸ್ವಲ್ಪ ಪಾಸಿಟಿವ್ ಆಗಬೇಕು ಅಂದ್ರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ನರಸಿಂಹಸ್ವಾಮಿ ಅಭಿಷೇಕದ ನೀರನ್ನ ಕುಡಿಸ್ತಾ ಇರಿ. ಆರೋಗ್ಯವಾಗಿರ್ತಾರೆ. ಏನು ಟೆನ್ಷನ್ ಇಲ್ಲ. ಆದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಏನು ಅಂತ ನೆಗೆಟಿವ್ ಜಾಸ್ತಿ ಬಂದಿಲ್ಲ. ಹೇಳಿ ನೆಕ್ಸ್ಟ್. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಾವು ನಕ್ಷತ್ರ ನಾಡಿಯವರ ಗುರುಜಿ ಕೇಳ್ಬೇಕಿತ್ತು. ಅವ್ರು ಇಲ್ವಲ್ಲಮ್ಮ, ಈಗ ತಾನೇ ಮನೆಗೆ ಹೋದ್ರು. ಸರ್, ಇಲ್ಲೇ ಟಿವಿಲಿ ಬರ್ತಾ ಇದೆಯಲ್ಲ ಸರ್? ಇಲ್ಲ ಮೇಡಮ್, ಅವ್ರದ್ದೆಲ್ಲ ಮಾತಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ರು ಅವರು. ಸರ್, ಬರ್ತಾ ಇದೆ, ಈಗ ತಾನೇ ಲೈನ್ ಅಲ್ಲಿ ಇರಿ ಅಂತ ಹೇಳಿದ್ರಲ್ಲ. ಹೌದಾ? ಲೈನಲ್ಲಿ ಇದ್ದೀರಾ? ಹೌದು. ನಾನೇ ಮಾತಾಡ್ತಾ ಇರೋದು. ಹೇಳಿ ಹೋಗ್ಲಿ. ಸರ್, ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಆಯ್ತು ಹೇಳಿ. ಯಾವ ಊರಲ್ಲಿ ಹುಟ್ಟಿರೋದು? 30. ಸರ್, ಮಂಡ್ಯದವರು. ಮಂಡ್ಯದವರ ನೀವು? ಡೇಟ್ ಆಫ್ ಬರ್ತ್ ಹೇಳಿ. ಸರ್, 30/3/1992. 30 ಮಾರ್ಚ್ 1992. ಸಮಯ ಬೆಳಿಗ್ಗೆ 7:20. 7:20. ಪ್ರಶ್ನೆ? ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಆರೋಗ್ಯದ ಬಗ್ಗೆ, ಮದ್ವೆ ಬಗ್ಗೆ. ಯಾವ್ದಾರು ಒಂದು ಅಷ್ಟೇ. ಈಗ ಒಂದು ಕೇಳಿದ್ರೆ ಡೀಟೇಲ್ ಆಗಿ ನೋಡ್ತೀನಿ. ಮದ್ವೆ ಬಗ್ಗೆ ಹೇಳಿ. ಆರೋಗ್ಯ. ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಮಕರ ರಾಶಿ, ಧನಿಷ್ಠ ನಕ್ಷತ್ರ, 2ನೇ ಪಾದ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ ಈಗ ಅವ್ರಿಗೆ 2030ವರೆಗೂ ಗುರುದಶ. ಗುರುದಶದಲ್ಲಿ 2021 ಮಾರ್ಚ್ಗೆ ಬುಧ ಮುಗಿಯುತ್ತೆ. ಬುಧ ಆದ ನಂತರ ಕೇತು ಕಾಂಬಿನೇಷನ್ ಅಲ್ಲಿ ಇಲ್ಲ, ಶುಕ್ರ ಕಾಂಬಿನೇಷನ್ ಅಲ್ಲಿ
ಮದುವೆ ಬಹಳ ದೂರ ಇದೆ. 2022 ಫೆಬ್ರವರಿ ಆದ್ಮೇಲೆ ಮದುವೆ. ನೆಕ್ಸ್ಟ್ ಇಯರ್ ಬಹಳ ಕಷ್ಟ, ನೆಕ್ಸ್ಟ್ ಇಯರ್ ಕಷ್ಟ, ಬಂದಿದ್ದು ಯಾವ್ದು ಸೆಟ್ ಆಗಲ್ಲ. ಇನ್ ಕೇಸ್ ಆದ್ರೆ ಏಪ್ರಿಲ್ ಇಂದ ಜೂನ್ಗೆ ಸಣ್ಣ ಪ್ರಮಾಣದಲ್ಲಿ ಅಂತರ್ಭುಕ್ತಿಲಿ 2711 ಕಾಂಬಿನೇಷನ್ ಇದೆ. ಅದು ಬಿಟ್ರೆ ನೆಕ್ಸ್ಟ್ ಶುಕ್ರ ಬರ್ತಾನೆ 22 ಫೆಬ್ರವರಿ ಆದ್ಮೇಲೆ, ಅದು ಖಂಡಿತ ಮದುವೆ ಕೊಡುತ್ತೆ. ಬಟ್ ಆದ್ರೆ ಮದುವೆ ಯೋಗ ಅಂತೂ ಖಂಡಿತ ಇದೆ. 23 ಒಳಗಡೆ ಅಂತೂ ಆಗೋಗುತ್ತೆ, ಯಾಕಂದ್ರೆ ಶುಕ್ರ ಅಷ್ಟೊಳಗಡೆ ಬಂದು ಫಲ ಕೊಡ್ತಾನೆ. ಗುರು ಕಾಂಬಿನೇಷನ್ ಅಲ್ಲಿ ಮದುವೆ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ, ಏನ್ ಟೆನ್ಷನ್ ಏನಿಲ್ಲ. ಸ್ವಲ್ಪ ಈಗ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಮೋಸ್ಟ್ಲಿ ಅವ್ರಿಗೆ 29ನೇ ವಯಸ್ಸು ಅಥವಾ 30ನೇ ವಯಸ್ಸಿಗೆ ಮದುವೆ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಅವ್ರಿಗೆ ಜಿರ್ಕಾನ್ ಅನ್ನೋ ಸ್ಟೋನ್ ಸ್ವಲ್ಪ ಹಾಕ್ಸಿ ಅಂತ ಸಜೆಸ್ಟ್ ಮಾಡ್ತೀನಿ. ಜಿರ್ಕಾನ್ ಕಾಂಬಿನೇಷನ್. ಮತ್ತೆ ಮೊಸರನ್ನ ರಾತ್ರಿ ಹೊತ್ತು ಮೊಸರು ಮತ್ತೆ ಸಕ್ಕರೆ ಹಾಕೊಂಡು ಸ್ವಲ್ಪ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ, ಒಳ್ಳೇದಾಗ್ಲಿ. ನೆಕ್ಸ್ಟ್, ನಮಸ್ಕಾರ, ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಬೀರೂರಿಂದ ಪ್ರದೀಪ್ ಕುಮಾರ್ ಅಂತ. ವೆರಿ ಗುಡ್ ಸರ್, ಹೇಳಿ ಸರ್. ಯಾರ ಬಗ್ಗೆ? ನನ್ನ ಬಗ್ಗೆನಾ ಸರ್? ಪ್ರಶ್ನಾಶಾಸ್ತ್ರನಾ ಅಥವಾ ನಿಮ್ ಜಾತಕ? ಡೇಟ್ ಆಫ್ ಬರ್ತ್ ಇದೆ. ಹುಟ್ಟಿದ ಊರು ಅಲ್ಲ, ಡೇಟ್ ಆಫ್ ಬರ್ತ್. ಅದೇ ಹುಟ್ಟಿದ ಊರು ಕೇಳಿದೆ. ತುರುವೇಕೆರೆ. ತುರುವೇಕೆರೆ. 18 18 3 3 1988. 1988. 88 ಟೈಮ್ ಹೇಳಿ. 88 3:30 ರಾತ್ರಿ. 3:30 ರಾತ್ರಿ. ಕತ್ಲೆ ಆದ್ರೆ ರಾತ್ರಿ. ಕರೆಕ್ಟ್. 3:30 ರಾತ್ರಿ. 3:30 ರಾತ್ರಿ. ಕತ್ಲೆ ಇದ್ರೆ ರಾತ್ರಿ. ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ 3:30. ಓಕೆ, ಮಕರ ಲಗ್ನದಲ್ಲಿ ಹುಟ್ಟಿದೀರಾ. ಮೀನರಾಶಿ. ಮೀನರಾಶಿಲಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ. ಸೊ ಯಾವ ವಿಚಾರದಲ್ಲಿ ನೋಡ್ಬೇಕು? ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ನಿಮ್ಗೆ ಬುಧ ದೇಶ. ಬುಧ ದೇಶದಲ್ಲಿ 2021 ಜೂನ್ ವರೆಗೂ ರಾಹು. ಬುಧ ಮತ್ತೆ ರಾಹು. ಹೇಳಿ. ಮದುವೆ ಆಗಿಲ್ಲ ಸರ್. ಮದುವೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆಯಲ್ರಿ? ಹಾ ಸರ್, ಅದೇ ಹಂಗೆ ವ್ಯವಹಾರದ್ದು ಸ್ವಲ್ಪ ಹೇಳಿ ಸರ್. ವ್ಯವಹಾರದ್ದು ಒಂದು ಹೇಳ್ಬೇಕು. ಮದುವೆ ಕೇಳ್ತೀರಾ? ಚೆನ್ನಾಗಿದೆ ಅಂತ. ಮದುವೆ ಆದ್ಮೇಲೆ ವ್ಯವಹಾರ ಮಾಡ್ಬೇಕಲ್ಲ ಸರ್, ಹಂಗಾಗಿ. ಮದುವೆ ಆದ್ಮೇಲೆ ವ್ಯವಹಾರ? ಯಾವ ವ್ಯವಹಾರ? ಮದುವೆ ಆದ್ಮೇಲೆ ಯಾವ ವ್ಯವಹಾರ? ಏನ್ ವ್ಯವಹಾರ ಮಾಡ್ಬೇಕು ಅಂತ ಸರ್, ಹಂಗಾಗಿ. ಸರಿ, ಆಯ್ತು. ಕಾಂಬಿನೇಷನ್ ಚೆನ್ನಾಗಿದೆ, ಯಾಕ್ರಿ ಸೆಲೆಕ್ಟ್ ಮಾಡ್ಕೊತಾ ಇಲ್ಲ? ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ, ಬರ್ತಾ ಇದೆ ಹುಡುಗಿ. ನೀವು ಇನ್ನು ಜಾಸ್ತಿ ದುಡ್ಡು ಕೊಡೋರು ನೋಡ್ತಾ ಇದ್ದೀರಾ? ಏನ್ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಅದೆಲ್ಲ ಗೊತ್ತಾಯ್ತು. ನೀವ್ ಹೇಳಿದ್ದೆಲ್ಲ ನೋಡಿದೆ ಶೇಖಲ. ನಿಮ್ ಕ್ಲಾಸಿಗೆ ಸೇರ್ಬೇಕು ಅಂತೀನಿ ಸರ್. ಸೇರ್ತೀನಿ, ಮದುವೆ ಆದ್ಮೇಲೆ ಸೇರ್ತೀನಿ. ಮದುವೆ ಆದ್ಮೇಲೆ ಸೇರ್ತೀರಾ? ಆಯ್ತಾಯ್ತು, ಸೇರಿ. ಅದೆಲ್ಲ ನಿಮ್ ಪರ್ಸನಲ್. ಹಂಗೆ ವ್ಯವಹಾರದ ಒಂದು ಸ್ವಲ್ಪ ಹೇಳಿ ಸರ್. ವ್ಯವಹಾರ. ಓಕೆ, ಬುಧನ ಕಾಂಬಿನೇಷನ್ ನೋಡೋಣ. ಬುಧನಲ್ಲಿ ಎರಡು ಕಾಂಬಿನೇಷನ್ ಅಲ್ಲಿ 2, 6, 9, 11. ಸರ್ ನೀವು ಮಾಡಿ, ವ್ಯವಹಾರ ಮಾಡಿ, ನಿಮ್ಗೇನು ಲಾಸ್ ಏನು ಆಗಲ್ಲ. ಮಾಡ್ಬೋದು ಸರ್. ಈ ಇದ್ರದ್ದು ಕಮಿಷನ್ ಬಿಸ್ನೆಸ್ ಖಂಡಿತ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಲೇವಾದೇವಿನೂ ಮಾಡ್ಬೋದು, ಚೆನ್ನಾಗಿದೆ ಕಾಂಬಿನೇಷನ್. ಬಟ್ ಆದ್ರೆ ಎಲ್ಲಿವರೆಗೂ ಚೆನ್ನಾಗಿದೆ ಅಂದ್ರೆ 2026 ಅಷ್ಟೇ, ಆಮೇಲೆ ಇಲ್ಲ. ಅದೇ ಸಮಸ್ಯೆ ಇಲ್ಲಿ ನಮ್ಗೆ. ಒಂದೊಂದು ಪೀರಿಯಡ್ ಕಂಟಿನ್ಯೂ ನೆಕ್ಸ್ಟ್ ದಶ ಚೆನ್ನಾಗಿ ಬರ್ತಾ ಇದ್ರೆ ಸೂಪರ್ ಆಗಿರ್ಬೋದು ಲೈಫ್. ಒಂದೊಂದು ದಶ ಹಂಗೆ ಬ್ರೇಕ್ ಹಾಕ್ಬಿಡುತ್ತೆ. ಕೇತು ಚೆನ್ನಾಗಿಲ್ಲ. 12 ಕಾಂಬಿನೇಷನ್ ಇದೆ, ಅದ್ರ ಜೊತೆ 11 ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ಮತ್ತೆ ಹಿಟ್ ಥಿಯರಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿ ಬರಲ್ಲ, ಮತ್ತೆ ಸ್ಟಕ್ ಆಗ್ಬಿಡುತ್ತೆ. ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಲ್ಲ. 26ವರೆಗೂ ಬಿಸ್ನೆಸ್ ಮಾಡಿ ಸರ್. 26 ಆದ್ಮೇಲೆ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ತೀರಾ, ಅದು ಹೆಂಗ್ ಮಾಡ್ತೀರಾ ನೋಡ್ಕೊಳ್ಳಿ. ಸ್ವಲ್ಪ ಸಕ್ಸಸ್ ಜಾಸ್ತಿ ಆಗ್ಬೇಕು ಅಂದ್ರೆ ನಿಮಗೆ ಬ್ಲೂ ಸಫೈರ್ ಅಂತ ಉಂಗುರ ಬರುತ್ತೆ, ಇಂದ್ರನೀಲಂ ಅಂತ ಬರುತ್ತೆ, ದಯವಿಟ್ಟು ಧರಿಸ್ಕೊಳ್ಳಿ. 8 ಮುಖದ ರುದ್ರಾಕ್ಷಿ ಹಾಕಿ ದಾನ ಮಾಡಬೇಕು ಅಂತಂದ್ರೆ ತೊಗರಿ ಬೇಳೆ ಮಂಗಳವಾರ ಪ್ರತಿ ಮಂಗಳವಾರ ಬಡವರಿಗೆ ದಾನ ಮಾಡಿ, ಒಳ್ಳೇದಾಗತ್ತೆ. ನೆಕ್ಸ್ಟ್. ಹಲೋ, ಹೇಳಿ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ ಮೇಡಮ್. ಏನಿಲ್ಲ, ಮಗಳ ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಸರಿ. ಯಾವ ಊರಲ್ಲಿ ಹುಟ್ಟಿರೋದು? ಮಡಿಕೇರಿ. ಡೇಟ್ ಆಫ್ ಬರ್ತ್ ಹೇಳಿ. 28/7/2004. ಒಂದು ನಿಮಿಷ. 28/7/2004. ಸಮಯ ರಾತ್ರಿ, ಮಧ್ಯರಾತ್ರಿ. ಬೇಗ ಹೇಳ್ತೀರಾ ಮೇಡಮ್? 1:30 ಗಂಟೆ. ಯಾಕೋ ನಿಧಾನ ಕೇಳ್ತಾ ಇರ, ಸ್ವಲ್ಪ ಬೇಗ ಹೇಳಿ. ಓಕೆ. ಓಕೆ, ಅದು ಲೇಟ್ ಆಗಿ ಹೇಳ್ತಾ ಇದ್ದೀರಾ. ಏನ್ ಪ್ರಶ್ನೆ? ಪ್ರಶ್ನೆ ಏನಿಲ್ಲ, ಅವ್ರ ಎಜುಕೇಶನ್ ಮುಂದೆ ಹೇಗೆ ಆಗ್ತಾ ಇದೆ ಅಂತ. ಸರಿ, ಓಕೆ. ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಮತ್ತೆ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ.
ಸದ್ಯಕ್ಕೆ ಎಜುಕೇಶನ್ ಹೇಗಿದೆ ನೋಡೋಣ. ದಶಾ ನೋಡ್ಬಿಟ್ಟು ಜನರಲ್ ಆಗಿ ನಾವು ಒಂದು ಇಂಡಿಕೇಶನ್ ಕೊಡ್ಬೋದು. ಈಗ ಸದ್ಯಕ್ಕೆ ಬುಧ ಮುಗಿದೋಗುತ್ತೆ, ಅದಾದ್ಮೇಲೆ ನಮಗೆ ಕೇತು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೇತು ಕಾಂಬಿನೇಷನ್ ಅಲ್ಲಿ ನೋಡಿದಾಗ ಮೆಡಿಕಲ್ ಟ್ರೈ ಮಾಡ್ಬೋದು ಅಂತ ನನ್ನ ಒಂದು ಕಾಂಬಿನೇಷನ್ ಬರ್ತಾ ಇದೆ. 6-12 ಕಾಂಬಿನೇಷನ್, 7-12 ಕಾಂಬಿನೇಷನ್. ಮೆಡಿಕಲ್ ಇಲ್ಲ ಅಂದ್ರೆ ಸೆಕೆಂಡ್ರಿಲಿ ನಿಮಗೆ ಡೆಫಿನೆಟ್ಲಿ ಇಂಜಿನಿಯರಿಂಗ್ ಅಂತೂ ಕಾಂಬಿನೇಷನ್ ಇದೆ. ಸೊ ಮೆಡಿಕಲ್ ಟ್ರೈ ಮಾಡಿ, ಬಹಳ ಪವರ್ಫುಲ್ ಆಗಿದೆ ಕಾಂಬಿನೇಷನ್. 6-12 ಕಾಂಬಿನೇಷನ್ ಮತ್ತೆ ಮರ್ಕ್ಯುರಿ 6 ಕಾಂಬಿನೇಷನ್. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ, ಏನು ಟೆನ್ಷನ್ ತಗೋಬೇಡಿ. 3-8-12, 3-6-12 ಕಾಂಬಿನೇಷನ್ ಇಲ್ಲ, ಅದೊಂದು ಅಡ್ವಾಂಟೇಜ್ ಇದೆ. ಶುಕ್ರ ಆದ್ಮೇಲೂ ಕಾಂಬಿನೇಷನ್ 1-6-12, 9-12 ಕಾಂಬಿನೇಷನ್ ಇದೆ. ಓಕೆ 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 ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ ಬರೋಣ. ಸೂರ್ಯನ ಪ್ರವೇಶದ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸೂರ್ಯ ವೃಶ್ಚಿಕ ರಾಶಿ ಪ್ರವೇಶ ಆಗಿದೆ. ಸೊ ಮುಂದಿನ ತಿಂಗಳು 15-16 ಇರ್ತಕ್ಕಂಥದ್ದು. ಸೂರ್ಯನ ಪ್ರವೇಶ ವೃಶ್ಚಿಕ ರಾಶಿ, ಜಲರಾಶಿ ಅಂತ ನಾವು ಕರಿತೀವಿ. ತನ್ನ ನೀಚ ಸ್ಥಾನ ಅಂತ ಕರೀತಾರೆ. ತುಂಬಾ ಜನಕ್ಕೆ ಇದು ನೀಚ ಸ್ಥಾನ, ಉಚ್ಚ ಸ್ಥಾನ ಗೊತ್ತಿರ್ತಕ್ಕಂಥದ್ದು. ನೀಚ ಉಚ್ಚ ಅಂತಂತ ಏನು ನಾವು ಕನ್ಸಿಡರೇಷನ್ ಮೇಜರ್ ಆಗಿ ಜ್ಯೋತಿಷದಲ್ಲಿ ತಗೊಳ್ಬಾರ್ದು. ಯಾಕಂದ್ರೆ ನೀಚ ಮತ್ತೆ ಉಚ್ಚ ಇರ್ತಕ್ಕಂಥದ್ದು ನಾವು ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ನಾವು ಕೇಂದ್ರದಲ್ಲಿದೆಯಾ, ತ್ರಿಕೋಣದಲ್ಲಿದೆಯಾ, ಮತ್ತೆ ಅಲ್ಲಿ ನೀಚಭಂಗ ರಾಜಯೋಗ ಆಗಿದೆಯಾ, ಇದನ್ನೆಲ್ಲ ನೋಡಿ ನಾವು ಡಿಸೈಡ್ ಮಾಡಬೇಕು. ತುಂಬಾ ಜನ ಏನಾಗಿದೆ, ಅಸ್ಟ್ರಾಲಜಿ ಆಸ್ ಎ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಬಂದಿದೆ, ಬಟ್ ಅದು ಕಂಪ್ಲೀಟ್ ಆಗಿ ನೀವು ತುಂಬಾ ಜನ ಇನ್ಫಾರ್ಮೇಶನ್ ನ ಕಂಪ್ಲೀಟ್ ಆಗಿ ತಗೊಳ್ಳೋದು ಸ್ವಲ್ಪ ಕಮ್ಮಿ. ಓ ನನ್ನ ಜಾತಕದಲ್ಲಿ ಓಕೆ ಸೂರ್ಯ ತುಲಾರಾಶಿ ನೀಚ, ಅಯ್ಯೋ ಪ್ರಾಬ್ಲಮೇ, ಹಂಗಲ್ಲ. ಅದು ಲಗ್ನದಿಂದ 1-4-7-10 ಅಲ್ಲಿ ಇದೆಯಾ, ಮತ್ತೆ 5-9 ಅಲ್ಲಿ ಇದೆಯಾ, ಮತ್ತೆ ಅದರ ಅಧಿಪತಿ ಏನಾದ್ರು ಕೇಂದ್ರದಲ್ಲಿದೆಯಾ, ಮತ್ತೆ ಅಲ್ಲಿ ಉಚ್ಚಾಧಿಪತಿಯಾಗಿರ್ತಕ್ಕಂಥ ಶನಿ ಏನಾದ್ರು ಕೇಂದ್ರದಲ್ಲಿದೆಯಾ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನ್ ಜೊತೆ ಇದೆಯಾ, ಅಥವಾ ಶನಿನೂ ಅಲ್ಲೇ ಜೊತೆಲಿದ್ದು ಇರ್ತಕ್ಕಂಥದ್ದು, ಮತ್ತೆ ಏನಾದ್ರು ವೀಕ್ಷಣೆ ಮಾಡ್ತಾ ಇದೆಯಾ ಆ ಕಡೆಯಿಂದ ಶನಿ, ನೀಚಭಂಗ ರಾಜ ಕ್ಯಾನ್ಸಲ್ ಆಗಕ್ಕೆ ಸಿಕ್ಕಾಪಟ್ಟೆ ಕ್ಯಾನ್ಸಲೇಷನ್ಸು ಎಲ್ಲ ತುಂಬಾನೇ ಇರುತ್ತದು. ಸೊ ಒಂದು ನೋಡಿ, ಇದು ನಮ್ಮ ಅಸ್ಟ್ರಾಲಜಿಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು. ಒಂದು ನೆಗೆಟಿವ್ ಅಂತ ಹೇಳಿದ ತಕ್ಷಣ ನೆಗೆಟಿವ್ ಅಲ್ಲ, ಇನ್ಕ್ಲೂಡಿಂಗ್ ಈ ಒಂದು ವಾಟ್ ವಿ ಕಾಲ್ ಕುಜದೋಷನೂ ಅಷ್ಟೇನೆ ಸಿಕ್ಕಾಪಟ್ಟೆ ಕ್ಯಾನ್ಸಲೇಷನ್ ಇರುತ್ತೆ. ಸುಮ್ಮನೆ ಜಾತಕ ಕೊಟ್ಟಿದ ತಕ್ಷಣ ಈ ನಾನ್ ಲರ್ನ್ಡ್ ಪೀಪಲ್, ತುಂಬಾ ಕಮ್ಮಿ ಓದಿರ್ತಕ್ಕಂಥವ್ರು ಸುಮ್ಮನೆ 2ನೇ ಮನೇಲಿ ಕುಜ, ಲಗ್ನದಲ್ಲಿ ಕುಜ, 4ರಲ್ಲಿ 7ರಲ್ಲಿ ನೋಡಿದ ತಕ್ಷಣ ಅದಕ್ಕೆ ಶುಭ ಅಂಶದಲ್ಲಿ ಇದೆಯಾ ನೋಡ್ಬೇಕು, ಮತ್ತೆ ಕೇಂದ್ರದಲ್ಲಿ ಕೂತಿರುತ್ತೆ, ಕೇಂದ್ರದಲ್ಲಿ ಯಾವಾಗ್ಲೂ ಪವರ್ಫುಲ್ ಇರುತ್ತೆ, ಎಸ್ಪೆಷಲಿ 1-4-7 ಅವ್ರ ಜಾಬಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಅಂಥವ್ರನ್ನೆಲ್ಲ ನಾವು ಚೆನ್ನಾಗಿರೋರ್ನೆಲ್ಲ ಜಸ್ಟ್ ಬೈ 1 ರೀಸನ್ ಇಂದ ಬಿಡ್ತಾ ಇದೀವಿ. ಇದು ಎಷ್ಟೋ ರೀತಿ ಈ ತರ 1 ರೀಸನ್ ತುಂಬಾ ಇದೆ ಅಸ್ಟ್ರಾಲಜಿಲಿ, ಎಸ್ಪೆಷಲಿ ಮದುವೆಗೆ ಬಿಡ್ತಕ್ಕಂಥದ್ದು. ಈಗ ರಾಕ್ಷಸ ಗಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಕುಜದೋಷ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಮತ್ತೆ ಪಂಚಮದಲ್ಲಿ ರಾಹು ಅಥವಾ ಕೇತು ಕ್ಯಾನ್ಸಲ್ ಮಾಡ್ಬಿಡೋದು, ಏಕ ನಕ್ಷತ್ರ ಕ್ಯಾನ್ಸಲ್. ಏಕ ನಕ್ಷತ್ರ ಆದ್ರೂ ನಾವು ಬೇರೆ ಬೇರೆ ಅವ್ರದ್ದು ಏಜ್ ಬೇರೆ ಅಲ್ವಾ, ಮತ್ತೆ ಹುಟ್ಟಿರೋ ಇಯರ್ಸ್ ಬೇರೆ ಇರುತ್ತೆ, ತಿಂಗಳು ಬೇರೆ ಇರುತ್ತೆ. ಅದೇನಕ್ಕೆ ಅದೆಲ್ಲ ಮಾಡಿದ್ರು ಅಂದ್ರೆ ದೇರ್ ಆರ್ ಸಮ್ ಸೈಂಟಿಫಿಕ್ ರೀಸನ್ಸ್ ಎಲ್ಲ ಇರುತ್ತೆ. ಸೊ ಕರೆಕ್ಟ್ ಆಗಿರೋರ ಹತ್ರ ನಾವು ಎಜುಕೇಶನ್ ಕೊಟ್ಬಿಟ್ಟು ಮಾಡಿದ್ರೆ ಅಸ್ಟ್ರಾಲಜಿ ಇಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟು. ಕೆಲವೊಂದ್ಸತಿ ಏನಾಗುತ್ತೆ, ಭಗವಂತ ನಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದು ಕೊಡ್ತೀವಿ, ಕೆಲವು ಜನ ಹತ್ರ ಹೋಗಿ ನಾವು ಅದನ್ನ ಕಳ್ಕೊಳ್ಳೋ ಪ್ರಮೇಯನು ನಮಗೆ ಹಣೆ ಬರದಲ್ಲಿ ಬರ್ದಿಟ್ಬಿಟ್ಟಿರುತ್ತೆ ಅಂತ ಅನಿಸ್ತಾ ಇದೆ. ಐ ಹ್ಯಾವ್ ಸೀನ್ ಒಳ್ಳೊಳ್ಳೆ ಜಾತಕಗಳು ಬಂದಾಗ ನಾವು ನೋಡಿದಾಗ, ಈಗ ಅದು ಯಾವುದೋ ಒಬ್ರು ಬಂದಿದ್ರು ಇದೇ ತರ ತೋರಿಸಿದ್ರು, ಹಿಂಗಿದೆ ಸರ್, ಹಿಂಗಿದೆ, ಇದು ಜಾತಕ ಹಿಂದೆ ಬಂದಿದ್ರು, ಇದೇನು ಮತ್ತೆ ಆಗುತ್ತಾ ಅಂತ ಹೇಳಿದ್ರು. ಇದು ತುಂಬಾ ಚೆನ್ನಾಗಿದೆ ಅಂದ್ರೆ, ಇಲ್ಲ ಸರ್ ಅವ್ರು ಯಾರೋ ಇನ್ನೊಬ್ರು ಜ್ಯೋತಿಷರು ಇದು ಕುಜ ದೋಷ ಇದೆ, 7ರಲ್ಲಿ ಕುಜ ಇದೆ, ಗಂಡ ಸತ್ತೋಗ್ತಾನೆ ಅಂತ ಹೇಳಿದ್ರು, ಅದಕ್ಕೆ ಇದು ರಿಜೆಕ್ಟ್ ಮಾಡಿದ್ರು. ಇಲ್ಲಮ್ಮ ಇದಕ್ಕೆ ಈ ತರ ಎಲ್ಲ ಇದೆ, ಹಿಂಗಿದೆ, ಮತ್ತೆ ಕಾಂಬಿನೇಷನ್ ನೋಡ್ಬೇಕು, 2-7-11 ಇದೆಯಾ ಅದೆಲ್ಲ ನೋಡ್ಬೇಕು, ದಶಾ ನೋಡ್ಬೇಕು, ಎಲ್ಲಾನು ಫೈನಲೈಸ್ ಮಾಡಾದ್ಮೇಲೆ ಇದ್ರದ್ದೇನು ಎಫೆಕ್ಟ್ ಇಲ್ಲ, ಯಾಕಂದ್ರೆ ಕುಜ ಬರೋದೇ ಇಲ್ಲ. ಮತ್ತೆ ಯಾವುದೇ ಗ್ರಹ ಸಪ್ತಮದಲ್ಲಿ ಕೂತ್ಕೊಂಡ್ರೆ ಅದು ಆಕ್ಟಿವೇಟ್ ಆದ್ರೆ ಇಟ್ ಈಸ್ ಮಚ್ ಪವರ್ಫುಲ್. 7 ಈಸ್ ಆಕ್ಟಿವೇಟೆಡ್. ಯಾವಾಗಲೂ ಅಷ್ಟೇ 6ನೇ ಮನೆ ಮಾತ್ರ ನಮಗೆ ಸತ್ತೋಗೋದು ಅಥವಾ ಬೈಫರ್ಕೇಟ್ ಆಗೋದು 6ನೇ ಮನೆ ಮಾತ್ರ. ಮೋಸ್ಟ್ ಡೇಂಜರಸ್ ಪ್ಲೇಸ್ಮೆಂಟ್ ಇಸ್ 6th ಪ್ಲೇಸ್ಮೆಂಟ್, 7th ಪ್ಲೇಸ್ಮೆಂಟ್ ಅಲ್ಲ. ಇದನ್ನೆಲ್ಲರೂ ತಿಳ್ಕೊಬೇಕು. ಒಂದು ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ, ಅವ್ರು ಆಮೇಲೆ ಅವ್ರಿಗೆ ಇದನ್ನ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆಲ್ರೆಡಿ ಅವ್ರಿಗೆ ಸೆಟ್ ಆಗಿ ತೋಯ್ತು. ಇನ್ನೊಂದು ಯಾವ್ದೋ ಬರುತ್ತೆ ಆ ಥರ, ವಿ ಲೂಸ್ ಔಟ್ ಆನ್ ಸರ್ಟೆನ್ ಆಪರ್ಚುನಿಟೀಸ್ ವೆನ್ ವಿ ಆರ್ ಓನ್. ನಮ್ಮ ಫೆಟರ್ನಿಟಿನೇ ನಾನು ಮಾತಾಡ್ತಾ ಇರೋದು. ನಾನು ವೀಕ್ಷಕರಿಗೆ ಅಥವಾ ಸಾರ್ವಜನಿಕ ನಾನು ಹೇಳ್ತಾ ಇಲ್ಲ, ಅವರ್ ಓನ್ ಫೆಟರ್ನಿಟಿ ಸ್ವಲ್ಪ ರಾಂಗ್ ಡಯಾಗ್ನೈಸಿಂಗ್ ಮಾಡ್ತೀವಿ. ಒಂದು ವಿಧಿ ಇರುತ್ತೆ, ಒಂದು
ಸರಿಯಾಗಿರೋ ಡೇಟಾ ಕೊಟ್ಟಾಗ ನಾವು ಕರೆಕ್ಟಾಗಿ ಹೇಳ್ತೀವಿ. ಒಂದ್ಸತಿ ತಪ್ಪು ಡೇಟಾ ಕೊಟ್ಬಿಟ್ಟಿರ್ತಾರೆ, ಡೇಟ್ ಆಫ್ ಬರ್ತು ಟೈಮ್ ಯಾವುದೋ ಕೊಟ್ಟಿರ್ತಾರೆ, ಬೆಳಿಗ್ಗೆ 8 ಗಂಟೆ, ಈಗ ಮದುವೆ ಆಗಬೇಕು ಬೆಳಿಗ್ಗೆ 8 ಗಂಟೆನ ಸಾಯಂಕಾಲ 8 ಗಂಟೆನ ಹಾಕಿ ಕಳಿಸೋದು, ಇಂಥವೆಲ್ಲ ಬಂದಿರುತ್ತೆ. ಇಂಥರದೆಲ್ಲ ಇರುತ್ತೆ. ಡೇಟು 21 ಕೊಟ್ಟಿದ್ರೆ 22ಕ್ಕೂ ಗೊತ್ತಿಲ್ಲ, ಅದು ಕೋಳಿ ಕೂಗೋ ಟೈಮ್ ಆಗಿತ್ತದು. ಈಗ ಕೆಲವು ಕೋಳಿಗಳು 9 ಗಂಟೆ ಕೂಗ್ತವೆ, ಯಾವ ಟೈಮ್ ಅಂತ ತಗೊಳ್ಳೋದು. ಕೆಲವು ಕೋಳಿ ಕರೆಕ್ಟ್ ಟೈಮ್ 6 ಗಂಟೆ ಕೂಗೋದಿಲ್ಲ. ಈಗ ಯಾವುದು 9 ಗಂಟೆ ಮಧ್ಯಾಹ್ನನೂ ಯಾವುದೋ ಕೂಗ್ತಾ ಇತ್ತು, ನಾನೆಲ್ಲ ಕೂತಿದ್ದಾಗ ಕೂಗ್ತಾ ಇತ್ತು. ಸೊ ದೇರ್ ಇಸ್ ನಥಿಂಗ್ ಅಕ್ಯುರೇಟ್ ಇನ್ ದಟ್. ಅದನ್ನ ಹೇಳ್ಬಿಡ್ತಾರೆ. ಸೊ ಆ ಥರ ತಗೊಂಡಾಗ ಆ ಡೇಟಾ ಮೇಲೆ ನಾವು ಪ್ರಿಸೈಸ್ ಆಗಿ ಹೋಗೋದು ಕಷ್ಟ ಆಗುತ್ತೆ. ಪ್ರಶ್ನಾಶಾಸ್ತ್ರ ವಿಲ್ ಹೆಲ್ಪ್ ಅಸ್ ಇನ್ ಎ ಲಾಂಗರ್ ಡ್ಯೂರೇಷನ್. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇರ್ತೀನಿ, ಪ್ರಶ್ನಾಶಾಸ್ತ್ರ ಹಾಕೊಂಡೋಗಿ ಇಸ್ ಇಟ್ ರೈಟ್ ಇಸ್ ಇಟ್ ರಾಂಗ್ ಗೊತ್ತಾಗ್ಬಿಡುತ್ತೆ. ಪ್ರಶ್ನಾಶಾಸ್ತ್ರ ಈಸ್ ಒಂಥರ ಎವರ್ಗ್ರೀನ್ ಥರ. ಓಕೆ, ಇರಲಿ. ಸೊ ಸೂರ್ಯ ಈ ವೃಶ್ಚಿಕ ರಾಶಿ ಪ್ರವೇಶ ಆಗಿದೆ. ಮತ್ತೆ ಇಲ್ಲಿ ಡಿಸೆಂಬರ್ 15 ವರೆಗೂ ವೃಶ್ಚಿಕ ರಾಶಿಲಿದ್ದು ತದನಂತರ ಧನುರ್ ರಾಶಿಗೆ ಪ್ರವೇಶ ಆಗುತ್ತೆ. ಇದರಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಸೂರ್ಯ ಈ ಕಾನ್ಸೆಪ್ಟ್ ಮೇಲೇನೆ ಈ ಚಳಿಗಾಲ ಮತ್ತೆ ಬೇಸಿಗೆಗಾಲ ಮಾಡಿರೋದು. ಈ ಜನವರಿ 15 ಆದಮೇಲೆ ಸೂರ್ಯ ಮಕರದಲ್ಲಿರ್ತಾನೆ. ಫೆಬ್ರವರಿ 15 ಆದಮೇಲೆ ಕುಂಭದಲ್ಲಿ ಸೂರ್ಯ ಇರ್ತಾನೆ. ಈ ಬೇಸಿಸ್ ಮೇಲೇನೆ ಸೂರ್ಯ ಶನಿಯ ಮನೆಗೆ ಬಂದಾಗ ಬಹಳ ದೂರ ಇರ್ತಕ್ಕಂಥದ್ದು ಚಳಿಗಾಲ ಕೊಟ್ಟಿದ್ದಾರೆ. ಚಳಿ ಜಾಸ್ತಿ ಆಗುತ್ತೆ ಜನವರಿ 15 ಫೆಬ್ರವರಿ 15 ಟೈಮಲ್ಲಿ. ಅತ್ಯಂತ ಡಿಸೆಂಬರ್ ಚಳಿ ಬಂದರೂ ಕೂಡ ಆ ಪೀಕ್ ಟೈಮು ಜನವರಿ ಫೆಬ್ರವರಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅತ್ಯಂತ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತಕ್ಕಂಥದ್ದು ನಾವು ತಗೊಂಡಾಗ ಜೂನ್ 15 ಆದ್ಮೇಲೆ ಜುಲೈ ಆಗಸ್ಟ್ ಇದೊಂಥರ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ನಾವು ಎಲ್ಲ ನೋಡ್ಕೊಂಡ್ ಬಂದಿವಿ, ಏಪ್ರಿಲ್ ಮಾರ್ಚ್ ಅಲ್ಲಿ ಇರುತ್ತೆ. ಬಟ್ ಜುಲೈಯಲ್ಲೂ ಮತ್ತೆ ಬೆಳಕು ಜಾಸ್ತಿ ಇರುತ್ತೆ, ಮತ್ತೆ ಮಳೆಗಾಲ ಬಂದರೂ ಕೂಡ ನಮಗೆ ಡೇಸ್ ಲಾಂಗ್ ಇರುತ್ತೆ. ಈ ಒಂದು ಸೈಂಟಿಫಿಕ್ ಕಾನ್ಸೆಪ್ಟ್ ಮೇಲೆ ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿ ಆ ಕಡೆ ಸೈಡ್ ಕೊಟ್ಟಿದ್ದಾರೆ. ಅಂದ್ರೆ ಸೂರ್ಯನ ಟ್ರಾನ್ಸಿಟ್ ಮೇಲೆನೆ ಸೀಸನ್ ಹ್ಯಾಸ್ ಬಿನ್ ಫಾರ್ಮ್ಡ್. ಇದು ಬಹಳ ಒಂದು ಆಶ್ಚರ್ಯನೂ ಕೊಡುತ್ತೆ. ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿಲಿ ಸೂರ್ಯ ಇದ್ದಾಗ ದಿ ಡೇಸ್ ಆರ್ ಲಾಂಗರ್. ಮಕರ ಮತ್ತೆ ಕುಂಭದಲ್ಲಿ ಸೂರ್ಯ ಕುತ್ಕೊಂಡಾಗ ದಿ ಡೇಸ್ ಆರ್ ಶಾರ್ಟರ್ ಅಂಡ್ ದಿ ನೈಟ್ ಆರ್ ಲಾಂಗರ್ ಅಂತ ಬರುತ್ತೆ. ಬಹಳ ಈಸಿಯಾಗಿ ಸೈಂಟಿಫಿಕ್ ಆಗಿ ಕೊಟ್ಟಿರೋದು. ಅದನ್ನ ನೋಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಬರುತ್ತೆ. ಈಗ ಮೊದಲು ಹೋಗೋಣ. ಈಗ ಸೂರ್ಯನ ಪ್ರವೇಶ ವೃಶ್ಚಿಕ ರಾಶಿಗೆ, ಮೇಷ ಲಗ್ನದವರಿಗೆ ಲಗ್ನ, ನಾನೇನಾದ್ರು ಬಾಯಿ ತಪ್ಪಿ ರಾಶಿ ಅಂದ್ರೆ ಅದನ್ನ ಲಗ್ನ ಮಾಡ್ಕೊಳ್ಳಿ. ಐ ಆಲ್ವೇಸ್ ಪ್ರಿಫರ್ ಲಗ್ನ ಇಸ್ ಫೈನಲ್. ಯಾಕೆಂದ್ರೆ ರಾಶಿ ಅಂತಂದ್ರೆ 2.25 ದಿವಸ ಅದೇ ರಾಶಿಲೇ ಇರುತ್ತೆ. 2.25 ದಿವಸದಲ್ಲಿ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ, ಇಫ್ ನಾಟ್ ಲಕ್ಷಾಂತರ, ಇಫ್ ನಾಟ್ ಥೌಸಂಡ್ಸ್ ಆಫ್ ಪೀಪಲ್ ಹುಟ್ಟಿರ್ತಾರೆ. ಹೌದು, ರಾಶಿ ಎಲ್ಲ ಸೇಮ್ ಬರಲ್ಲ. ಈ ರಾಶಿ ಭವಿಷ್ಯ ನೋಡ್ತಾರೆ ಲಕ್ಷಾಂತರ ಜನ ನೋಡ್ತಾರೆ. ಅವ್ರ ಮನ್ಸಿಗೆ ಸಾಂತ್ವನ ಅಷ್ಟೇ. ಇಟ್ ಕೆನಾಟ್ ಹ್ಯಾಪನ್ ಇನ್ ದಿ ಸೇಮ್ ಮ್ಯಾನರ್. ಲಗ್ನ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಲಗ್ನ ಇಂಪಾರ್ಟೆಂಟು. 2ನೇ ಪಾಯಿಂಟು ನಿಮ್ಮ ಜಾತಕದಲ್ಲಿ ಈಗ ಸದ್ಯಕ್ಕೆ ಸೂರ್ಯ ದಶಾ ಅಥವಾ ಸೂರ್ಯ ಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇದ್ರೆ ಮಾತ್ರ ಇದ್ರದೊಂದು 25% ಆಡ್ ಮಾಡ್ಕೋಬೇಕಷ್ಟೇ. ಇಟ್ ಈಸ್ ಓನ್ಲಿ 20-25% ಈ ಭವಿಷ್ಯ ಆಡ್ ಮಾಡ್ಕೋಬೇಕು. ದಿಸ್ ಇಸ್ ರಿಯಲ್ ಅಸ್ಟ್ರಾಲಜಿ ನಾನು ಹೇಳ್ತಾ ಇರೋದು. ಗೋಚಾರ ಎಫೆಕ್ಟ್ಸ್ ಓನ್ಲಿ 25%. ಈಗ ಗುರು ಪ್ರವೇಶ ಆಗ್ತಾ ಇದ್ದಾನೆ 20ನೇ ತಾರೀಕು ಮಕರಕ್ಕೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಚೇಂಜ್ ಆಗ್ಬಿಡಿ, ಎಲ್ಲಾ ರಾಶಿಯವ್ರಿಗೂ ಚೇಂಜ್ ಆದ್ರೆ ಅದು ಮುಟ್ಟಾಳತನ. ಅದು ಅದರಷ್ಟು ಮುಟ್ಟಾಳತನ ಇನ್ಯಾವುದೂ ಇಲ್ಲ. ಲೆಟ್ ಅಸ್ ಹ್ಯಾವ್ ಎ ಕಾನ್ಸೆಪ್ಟ್. ಈಗ ಯಾರು ರೂಲಿಂಗ್ ಇದ್ದಾರೆ ದೇ ಆರ್ ಇಂಪಾರ್ಟೆಂಟ್. ರೂಲಿಂಗ್ ಅಲ್ಲಿ ಯಾರೋ ಕುಜ ಬಂದಿರೋದು, ಸಬ್ ರೂಲಿಂಗ್ ಅಲ್ಲಿ ಯಾರೋ ಶುಕ್ರ, ಮತ್ತೆ ಸಬ್ ರೂಲಿಂಗ್ ಅಲ್ಲಿ ಚಂದ್ರ ಬಂದ್ರೆ ಆ ಗುರುವಿನ ಪ್ರವೇಶ ಅಲ್ಲಿ ಏನೂ ಮಾಡೋದಿಲ್ಲ. ಹಿ ವಿಲ್ ನೆವರ್ ಎಫೆಕ್ಟ್. ಎಲ್ಲಾರ್ಗು ಗುರು ಟ್ರಾನ್ಸಿಟ್ ಆಗಿದ ತಕ್ಷಣ ಎಫೆಕ್ಟ್ ಮಾಡ್ತಾ ಇದ್ರೆ ಎವ್ರಿಬಡಿ ವಿಲ್ ಹ್ಯಾವ್ ದಿ ಸೇಮ್ ರಿಸಲ್ಟ್ಸ್, ಐದರ್ ನೆಗೆಟಿವ್ ಆರ್ ಐದರ್ ಪಾಸಿಟಿವ್. ಯಾಕಂದ್ರೆ ಒಂದೇ ರಾಶಿಯಲ್ಲಿ ಎಷ್ಟೋ ಜನ ಲಕ್ಷಾಂತರ ಜನ ಹುಟ್ಟಿರ್ತಾರೆ ಅಲ್ವಾ? 12 ರಾಶಿ ಅಲ್ವೇನ್ರಿ ಇರೋದು ಅಲ್ವಾ ಸರ್? ಅಲ್ವಾ ಮೇಡಮ್? 12 ಅಲ್ವಾ? ಪಾಪ್ಯುಲೇಷನ್ 12 ಡಿವೈಡ್ ಮಾಡಿದ್ರೆ ಒಂದು ಸೆಟ್ ಆಫ್ ಪೀಪಲ್ಗೆಲ್ಲ ಒಳ್ಳೇದು ಅಂತಂದ್ರೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಒಂದು ಸೆಟ್ ಆಫ್ ಪೀಪಲ್ ಎಲ್ಲ ಬೇಡ ಅಂದ್ರೆ ಆಗ್ಬೇಕು. ಒಂದೇ ಮನೇಲಿ 10 ಜನ ಇದ್ರೆ ಒಂದೇ ರಾಶಿಯವರು 3 ಜನ ಇದ್ರು ಕೂಡ 3 ಜನದ ಜೀವನ ಒಂದೇ ತರ ಹೋಗಲ್ಲ. ಯು ಟೇಕ್ ಇಟ್, ಯು ಕ್ಯಾನ್ ಅನಲೈಸ್ ಇಟ್. ಸೊ 2 ಕ್ರೈಟೀರಿಯಾಸ್, ಲಗ್ನದಿಂದ ನೋಡಬೇಕು. ಸೆಕೆಂಡ್ ಕ್ರೈಟೀರಿಯಾ, ನಿಮಗೆ ಆ ದಶಾ ನಡೆದ್ರೆ ಮಾತ್ರ ಈ ಗೋಚಾರದ ವಿಚಾರ ನಾವು ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಅದರ್ವೈಸ್ ಭಾನುವಾರ ಬರೋರು ಅಥವಾ ಡೈಲಿ ಜ್ಯೋತಿಷ್ಯ ಬಂದು ಹೇಳಿ ರಾಶಿ ಹೇಳೋರು, ಇಟ್ಸ್ ಆಲ್ ಸುಮ್ಮನೆ ಐವಾಶ್ ಅಂತ ಹೇಳ್ತೀನಿ.
ನನಗೆ ಹೇಳಕ್ಕಾಗಲ್ಲ ರೀ. ದಿನಾರ ಭವಿಷ್ಯ ಹೇಳ್ರಿ ಅಂದ್ರೆ ಏನ್ ಹೇಳೋದು? ಮೇಷಕ್ಕೆ ಏನ್ ನೆನ್ನೆ ಚಂದ್ರ ಮೂವ್ ಆಗದೆ 2.25 ದಿವಸ ತಗೊಳ್ತಾನೆ. ಇವತ್ತು ಬೆಳಿಗ್ಗೆ ಏನೋ ಒಂದು ಹೇಳಿದೆ, ನಾಳೆನೂ ಚಂದ್ರ ಅಲ್ಲೇ ಇದ್ದಾನೆ. ಏನ್ ಹೇಳೋದು? ಗ್ರಹಗಳು, ದಿ ಫಾಸ್ಟೆಸ್ಟ್ ಮೂವಿಂಗ್ ಮರ್ಕ್ಯೂರಿ ಆಲ್ಸೋ ವಿಲ್ ಟೇಕ್ ಅಟ್ ಲೀಸ್ಟ್ 25 ಡೇಸ್, 20 to 25 ಡೇಸ್ ತಗೊಳ್ತಾನೆ. ನೆಕ್ಸ್ಟ್ ಫಾಸ್ಟೆಸ್ಟ್ ಮೂವಿಂಗ್ ಮರ್ಕ್ಯೂರಿ ಒಂದು ರಾಶಿ 20 ದಿವಸ ಅಲ್ಲೇ ಇರ್ತಾನೆ. ಏನ್ ಹೇಳೋದು? ಹೋಗ್ಲಿ, ನಕ್ಷತ್ರದ ಮೇಲಾರು ಹೋಗೋದು ಹೇಳ್ತಾರಾ? ಹಂಗೆ ಹೇಳಕ್ ಸಾಧ್ಯನೇ ಇಲ್ಲ. ವೆನ್ ವಿ ಗೆಟ್ ಇನ್ ಟು ನಕ್ಷತ್ರ ಲೆವೆಲ್ ಅದು ಸಖತ್ ಕಷ್ಟ. ಯಾಕಂದ್ರೆ 3 ನಕ್ಷತ್ರ ಇರುತ್ತೆ. ಆ ನಕ್ಷತ್ರ ಅಧಿಪತಿ ಎಲ್ಲೋ ಕೂತಿರ್ತಾನೆ. ಎವ್ರಿ ಡೇ ಜ್ಯೋತಿ ಇದರಲ್ಲಿ ಭವಿಷ್ಯ ಹೇಳಕ್ಕೆ ಇಟ್ಸ್ ಫೂಲಿಶ್ನೆಸ್. ಅದು ನೋಡಕ್ ಹೋಗ್ಬೇಡಿ. ನಂದೊಂದು ರಿಕ್ವೆಸ್ಟ್, ದಿನಾ ಏನ್ ಚೇಂಜ್ ಆಗುತ್ತೆ, ದಿನಾ ಏನ್ ಚೇಂಜ್ ಆಗಕ್ಕೆ ಏನಿದೆ? ಅದೇ ಆಫೀಸ್ಗೆ ಹೋಗ್ಬೇಕು, ಅದೇ ಏನೋ ನೆಕ್ಸ್ಟ್ ಆಫೀಸ್ ಅಂದ್ರೆ ನಿಮ್ ದಶಾಭುಕ್ತಿಲಿ ಬರುತ್ತೆ. ಫಸ್ಟ್ ಪಾಯಿಂಟ್ ನಿಮ್ಮ ಲಗ್ನ, ಸೆಕೆಂಡು ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿ, ದಿ 3 ಲೆವೆಲ್. 4th and 5th ಇರುತ್ತೆ, ಅದನ್ನ ಬಹಳ ಲೀಸ್ಟ್ ಆಗಿ ತಗೊಂಡಿದ್ದಾರೆ. ಓನ್ಲಿ DBA ಅಂತ ಕರೀತಾರೆ, ದಶಾ ಭುಕ್ತಿ ಅಂತರ್ಭುಕ್ತಿ. ಸೂರ್ಯನ ಪ್ರವೇಶ ಇಲ್ಲಿ ಮೇಷ ಲಗ್ನದವರೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತಂದುಡ್ತಾ ಇದೆ. ನೆಕ್ಸ್ಟ್ ಮಂತ್ 15th ವರೆಗೂ ಮೇಷ ಲಗ್ನದವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಕೆಲಸ ಕಳ್ಕೊಳ್ತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಇದ್ರೆ ಮಾತ್ರ ಇದು ಎಫೆಕ್ಟ್ ಆಗುತ್ತೆ. ಯಾರಿಗಾರು ದುಡ್ಡು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಇದು. ಇದಕ್ಕೆ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತೀನಿ ಒಂಚೂರು. ಯಾರಿಗಾರು ನೀವು ಒಂದು 2011-12 ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಆ ಟೈಮಲ್ಲಿ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರ ಅಥವಾ ಬರೋದಿಲ್ಲ. ಅದನ್ನ ಈ 2020 ಕೇಳ್ತಾರೆ, ಸರ್ 8 ವರ್ಷ 9 ವರ್ಷದಿಂದ ಯಾರಿಗೋ ದುಡ್ಡು ಕೊಟ್ಟಿದೆ ಸರ್ ಒಂದು 10 ಲಕ್ಷ, ಅದು ಬರ್ತಾ ನೋಡಿ ಸರ್. ಕಳ್ಕೊಳ್ಳೋ ಒಂದು ಪೀರಿಯಡ್ ಇರುತ್ತೆ, ಗಳಿಸೋ ಪೀರಿಯಡ್ ಇರುತ್ತೆ, ಕಳ್ಕೊಳ್ಳೋ ಪೀರಿಯಡ್ ಇರುತ್ತೆ. ಕಳ್ಕೊಳ್ಳೋ ಪೀರಿಯಡ್ ಅಲ್ಲಿ ಗಳಿಸೋ ಪೀರಿಯಡ್ ತೋರಿಸೋದಿಲ್ಲ, ಅಥವಾ ಗಳಿಸೋ ಪೀರಿಯಡ್ ಅಲ್ಲಿ ಕಳ್ಕೊಳ್ಳೋ ಕಾಂಬಿನೇಷನ್ ತೋರಿಸಲ್ಲ. ಅಥವಾ ಪ್ರಿಸೈಸ್ ಆಗಿ ಯಾರಿಗೋ, ಫಾರ್ ಎಕ್ಸಾಂಪಲ್ ಅವನ ಹೆಸರು ಎಕ್ಸ್, ಆ ಎಕ್ಸ್ ಕೊಟ್ಟಿದೀವಿ ಅಂದ್ರೆ ವಾಪಸ್ ಬರುತ್ತಾ ಅಂತಂದ್ರೆ ಜಾತಕದಲ್ಲಿ ಗೊತ್ತಾಗಲ್ಲ. ವಿ ಟು ಗೋ ಟು ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರಕ್ಕೆ ಅವನ ಮೈಂಡ್ ಅಲ್ಲಿ ಇಟ್ಕೊಂಡು ಹಾಕ್ಬೇಕು. ಇದು ರಿಯಲ್ ಅಸ್ಟ್ರಾಲಜಿ. ನಮ್ ಜಾತಕದಲ್ಲಿ ನಮ್ಗೆ ಯಾರು ಕೊಟ್ಟಿದ್ದು ನೋಡ್ಬೇಕು ಅಂದ್ರೆ ಇಲ್ಲೇ ಹುಡುಕ್ತಾರೆ ಕೆಲವು ಅಸ್ಟ್ರಾಲಜಿಸ್ಟ್, ಇಲ್ಲೇ ಸಿಕ್ಬಿಡುತ್ತೆ. ನೋ, 100% ದಟ್ ಈಸ್ ದಿ ರಾಂಗ್ ವೇ ಆಫ್ ಅಸ್ಟ್ರಾಲಜಿಕಲ್ ಕ್ಯಾಲ್ಕುಲೇಷನ್ ನಾನು ಹೇಳೋದು. ಸೊ ಇಲ್ಲಿ ಹೆಲ್ತ್ ವೈಸ್ ಸ್ವಲ್ಪ 50-50 ಕಾಂಬಿನೇಷನ್ ತೋರಿಸ್ತಾ ಇದೆ ಮೇಷಲಗ್ನಕ್ಕೆ. ಬಟ್ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಟೈಟ್ ಆಗುತ್ತೆ. ಯಾರಿಗಾರು ದುಡ್ಡು ಕೊಟ್ಟರೆ ಬರೋದಿಲ್ಲ. ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್. ದಶಾಭುಕ್ತಿಲಿ ಇರಬೇಕು ಸೂರ್ಯ ಅಂತ ಹೇಳಿದೀನಿ, ಅವಾಗ ಟೆನ್ಷನ್ ಆಗುತ್ತೆ. ಬಾಸ್ ಇಂದ ಕಿರಿಕಿರಿ ಜಾಸ್ತಿ ಆಗ್ಬಿಡುತ್ತೆ. 5-8 ಈಸ್ ವೆರಿ ಬ್ಯಾಡ್. ಬಿಸ್ನೆಸ್ ಅಲ್ಲಿ ಡೌನ್, ನೆಕ್ಸ್ಟ್ ಮಂತ್ 15th ವರೆಗೂ ಡೌನ್ ಇರುತ್ತೆ, ಸಾಕಷ್ಟು ಡೌನ್ ಇರುತ್ತೆ ಮೇಷ ಲಗ್ನದವ್ರಿಗೆ. ಆರೋಗ್ಯದಲ್ಲಿ ಸ್ವಲ್ಪ 50-50. ಎಜುಕೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ನಥಿಂಗ್ ಟು ವರಿ. ಬೇರೆ ಎಲ್ಲಾ ವಿಚಾರದಲ್ಲೂ ವೆರಿ ಗುಡ್. ನೆಕ್ಸ್ಟ್ ಲಗ್ನ ನೋಡೋಣ, ಜನರಲ್. ಯಾಕಂದ್ರೆ 25% ಎಫೆಕ್ಟ್ ಇದೆ ಜನರಲ್. ಋಷಭಕ್ಕೆ ಹೋಗೋಣ. ಋಷಭ ಲಗ್ನದವ್ರಿಗೆ ಹೇಗಿದೆ? ಋಷಭ ಲಗ್ನದವ್ರಿಗೆ ಪ್ರಾಪರ್ಟಿ ಏನಾದ್ರು ಪರ್ಚೇಸ್ ಮಾಡೋ ಪ್ಲಾನು, ಅಥವಾ ಈ ಒಂದು ವೆಹಿಕಲ್ ಪರ್ಚೇಸ್ ಮಾಡೋ ಪ್ಲಾನು, ಅಥವಾ ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಬರಬೇಕು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಬರ್ತಕ್ಕಂಥ ಸಾಧ್ಯತೆ ಇದೆ. ಎಜುಕೇಶನ್ ಇರ್ತಕ್ಕಂಥವ್ರು ತುಂಬಾ ಚೆನ್ನಾಗಿ ಓದ್ತಾರೆ, ಎಜುಕೇಶನ್ ಎಕ್ಸಲೆಂಟ್ ಆಗಿ ಮಾಡ್ತಾರೆ. ಯಾಕಂದ್ರೆ 15 ಡಿಸೆಂಬರ್ಗೂ ಇರೋದ್ರಿಂದ ಆ ಒಂದು ಮಂತ್ ಪೀರಿಯಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಷನ್ ಕೊಡ್ತಾರೆ, ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ನಥಿಂಗ್ ಟು ವರಿ ಫಾರ್ ಋಷಭ ಲಗ್ನ. ಮ್ಯಾರೇಜ್ ಮಾಡ್ಕೊಳ್ಬೇಕಾಗಿರೋರು ಸ್ವಲ್ಪ ಈ ಟೈಮಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂರ್ಯ ಬಂದಿದ್ರೆ ಗೋಚಾರ ರೀತಿ ಸಪ್ತಮಕ್ಕೆ ಬಂದಿರೋದ್ರಿಂದ ಮದುವೆ ಮಾತುಕತೆ ನಡೆಯುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು. ಡಿಸೆಂಬರ್ 15th ವರೆಗೂ ಸಮಯ ಇರ್ತಕ್ಕಂಥದ್ದು. ಸ್ವಲ್ಪ ಋಷಭ ಲಗ್ನದವ್ರು ಎಸ್ಪೆಷಲಿ ಮದುವೆಗೆ ನೋಡ್ತಾ ಇದ್ರೆ ದಿ ರೈಟ್ ಟೈಮ್. ಮ್ಯಾರೇಜ್ ಲೈಫಲ್ಲಿರೋರು ಬಹಳ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಬಟ್ ಆದ್ರೆ ಏನಾದ್ರು ಒಂದು ಅನಾರೋಗ್ಯ ಇರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅನಾರೋಗ್ಯದ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ದಯವಿಟ್ಟು ಒಂದು ತಿಳ್ಕೊಳ್ಳಿ, ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಬೀಳ್ತಕ್ಕಂಥ ಕಾಂಬಿನೇಷನ್ ಇದೆ. 4-7 ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ವೃಶ್ಚಿಕ ಈಸ್ ಆಲ್ಸೋ ಎ ಮಾರ್ಷಿಯನ್ ಪ್ಲೇಸ್ಮೆಂಟ್, ಮತ್ತೆ ನೀರಿನ ಒಂದು ಜಾಗ. ಸ್ವಲ್ಪ ಜಾರ್ ಬೀಳ್ತಕ್ಕಂಥದ್ದು, ಬಚ್ಚಲಲ್ಲಿ ಬೀಳ್ಬೋದು, ಮನೆ ಆಚೆ ಬೀಳ್ಬೋದು, ನದಿ ತೀರದಲ್ಲಿ ಬೀಳ್ಬೋದು, ಎಲ್ಲರೂ ಬೀಳ್ಬೋದು. ಬೀಳೋದಂತೂ ಸ್ವಲ್ಪ ಇಂಡಿಕೇಶನ್ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದ್ರು ನಿಮಗೆ ಅಲ್ಲೂ 1, 4, 6, 8, 12 ಸೂರ್ಯ ಕಾಂಬಿನೇಷನ್ ತೋರಿಸಿದ್ರೆ ದಿಸ್ ವಿಲ್ ಆ್ಯಡ್ ಒಂಥರ ಫೈರ್ಗೆ ಇದಾಗ್ದಂಗೆ, ಕೆರೋಸಿನ್ ಹಾಕ್ದಂಗೆ. ಓಕೆ, ಫೈರ್ಗೆ ಕೆರೋಸಿನ್. ಓಕೆ, ಇನ್ನು ಜಾಸ್ತಿ ಬರ್ನ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಅದೊಂದು ಬಿಟ್ರೆ ಫೈನಾನ್ಷಿಯಲ್ ಸೆಕ್ಟರ್ ಚೆನ್ನಾಗಿದೆ. ಮನೆ ಕಟ್ಟೋದು ಆಲ್ರೆಡಿ ಹೇಳಿದ್ದೀನಿ, ಮನೆ ತಗೊಳ್ಳೋದು, ಖರೀದಿ ಮಾಡ್ತಕ್ಕಂಥದ್ದು, ಏನೋ ಒಂದು ಹೋಗಿ ಫೈನಲೈಸ್ ಮಾಡ್ತಕ್ಕಂಥ ಮಾತುಕತೆ ಆಗೋದು, ಏನೋ ಒಂದು ನಡೆಯುತ್ತೆ, ಅಥವಾ ಗಾಡಿ ತಗೊಳ್ಳೋದು ಏನೋ ಒಂದು ನಡೆಯುತ್ತೆ. ನಥಿಂಗ್ ಟು ವರಿ. ಋಷಭ ಲಗ್ನ ಹೆಲ್ತ್ ಆಸ್ಪೆಕ್ಟು ಸ್ವಲ್ಪ ಜಾರ್ ಬೀಳ್ತಕ್ಕಂಥದ್ದು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದಿದ್ದಾಗ ನಾವು ಕಾನ್ಶಿಯಸ್ ಆಗ್ಬೇಕಷ್ಟೇ. ವಿ ಕನಾಟ್ ಚೇಂಜ್ ವಾಟ್ ಹ್ಯಾಪನ್ಸ್, ಬಟ್ ಅಟ್ಲೀಸ್ಟ್ ಒಂದು ಕಾನ್ಶಿಯಸ್ ಇದ್ದು
ಯು ಶುಡ್ ಬಿ ಕೇರ್ಫುಲ್ ಅಂಡ್ ಪ್ರೇ ಗಾಡ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಪ್ರೇ ಗಾಡ್ ದಟ್ ಅಟ್ ಲೀಸ್ಟ್ ದಿ ಟೈಮ್ಸ್ ಆರ್ ಬ್ಯಾಡ್. ಟೈಮ್ನ ಸ್ವಲ್ಪ ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ವಿ ಹ್ಯಾವ್ ಟು ಜಸ್ಟ್ ಪ್ರೇ ಗಾಡ್. ಇದಕ್ಕೇನು ಸಡನ್ ಆಗಿ ಈಗ ಏನು ಸರ್ ಅಂದರೆ ಲೈಫಲ್ಲಿ ನಾವು ಏನು ಆಕ್ಸಿಡೆಂಟ್ ಆಗದೇ ಇರಬೇಕು. ಆಕ್ಸಿಡೆಂಟ್ ಅಂದರೆ ನಾನು ಬರೀ ನನ್ನ ಗಾಡಿ ಆಕ್ಸಿಡೆಂಟ್ ಅಲ್ಲ, ಎನಿ ಪ್ರಾಬ್ಲಮ್ ಇನ್ ಲೈಫ್ ಈಸ್ ನೋನ್ ಆಸ್ ಆಕ್ಸಿಡೆಂಟ್. ಡೆಂಟ್ ಆಗುತ್ತೆ, ಅದೇ ಆಕ್ಸಿಡೆಂಟ್. ಸೊ ಡಿಸಾಸ್ಟರ್ ಅಂತ ಕರೀತಾರೆ ಇದಕ್ಕೆ. ಸೊ ದಿ ಡಿಸಾಸ್ಟರ್ ಅಂದರೆ ಆಸ್ಟ್ರಲ್ ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ದಟ್ ಈಸ್ ನೋನ್ ಆಸ್ ಡಿಸಾಸ್ಟರ್. ಆಸ್ಟರ್ ಮೀನ್ಸ್ ದಿ ಪ್ಲಾನೆಟ್ಸ್. ಅದು ಡಿಸ್ಪ್ಲೇಸ್ ಆದಾಗ ದಟ್ ಈಸ್ ನೋನ್ ಆಸ್ ಡಿಸಾಸ್ಟರ್. ಲೈಫಲ್ಲಿ ಡಿಸಾಸ್ಟರ್ ಆಗೋಯ್ತು ನನಗೆ. ಸೊ ದಟ್ ಈಸ್ ವಾಟ್ ಇಟ್ಸ್ ಮೀನಿಂಗ್ ಅಂತ. ಸೊ ಕೇರ್ಫುಲ್ ಆಗಿರಿ. ಮತ್ತೆ ಮಿಥುನ ಲಗ್ನದವ್ರಿಗೆ ಹೋಗೋಣ. ಮಿಥುನ ಲಗ್ನದವ್ರಿಗೆ ಜಾಬ್ ಎಕ್ಸಲೆಂಟ್ ಆಗಿದೆ. ಜಾಬ್ ಸಿಗದೇ ಇರೋರಿಗೆ ಒಳ್ಳೆ ಜಾಬ್ ಸಿಗುತ್ತೆ. ಸಿಕ್ಕಿರೋರಿಗೆ ಒಳ್ಳೆ ಎಂಜಾಯ್ಮೆಂಟು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮತ್ತೆ ಯಾವ್ದಾದ್ರು ಅಪ್ಲೈ ಮಾಡ್ತಾ ಇದ್ರೆ ಡಿಸೆಂಬರ್ 15 ಒಳಗಡೆ ಸಿಗ್ತಕ್ಕಂಥ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಜಾಬ್ ಮಾತ್ರ ಎಕ್ಸಲೆಂಟು. ಮ್ಯಾರಿಡ್ ಲೈಫಲ್ಲಿ ಕಿರಿಕಿರಿ, ಮ್ಯಾರೇಜಲ್ಲಿ ಸ್ವಲ್ಪ ಮಾತುಕತೆಯಿಂದ ಬ್ರೇಕ್ ಆಗ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ ಆಗಿರಿ. ಡಿಸೆಂಬರ್ 15 ಈ ನಾವು ಏನೋ ಎಂಗೇಜ್ಮೆಂಟ್ ಮಾತಾಡ್ತೀವಿ ಅಥವಾ ಮಾತುಕತೆ ತುಂಬಾ ನೋಡ್ತಾ ಇರ್ತೀನಿ. ಈ ಮಾತುಕತೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಈ 3-6 ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ. 3 ಇಸ್ ಕಮ್ಯುನಿಕೇಶನ್. ಬಟ್ ಕೆರಿಯರ್ ತುಂಬಾ ಚೆನ್ನಾಗಿದೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ಡೌನ್ ಇದೆ. ಯಾರ್ಯಾರು ಮಿಥುನ ಲಗ್ನದವ್ರು ಇರ್ತಾರೆ, ಮಿಥುನ ಲಗ್ನ ಕಾಂಬಿನೇಷನ್ ಅವರು ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಈ ವೋಟಿಂಗ್ ತರ ಹಿನ್ನಡೆ. ಈ ಜೀವನದಲ್ಲಿ ಇದು ಮುನ್ನಡೀತಾ ಇದೆ, ಇದು ಆಲ್ರೆಡಿ ವಿನ್ ಆಗಿದೆ, ಆ ಥರ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತೋರಿಸ್ತಾ ಇದೆ. ಫೈನಾನ್ಷಿಯಲ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಬಹಳ ಚೆನ್ನಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಇದು ಸ್ವಲ್ಪ ವ್ಯಾಜ್ಯದಲ್ಲಿ ಸ್ವಲ್ಪ ಸಮಸ್ಯೆ, ವ್ಯಾಜ್ಯದಲ್ಲಿ ಸ್ವಲ್ಪ ಏನಾದ್ರು ಒಂದು ತಕರಾರು ಬರ್ತಕ್ಕಂಥದ್ದು, ವಿನ್ ಆಗದೆ ಇರ್ತಕ್ಕಂಥದ್ದು, ಸ್ವಲ್ಪ ಸಂಧಾನದಲ್ಲಿ ಮುಗಿಸ್ಕೊಳ್ಳೋಕ್ಕೆ ಡಿಸೆಂಬರ್ 15 ಬೆಸ್ಟ್ ಟೈಮ್. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಹೇಗಿದೆ ಅಂತ ನೋಡೋಣ. ಫೈನಾನ್ಷಿಯಲಿ ಸ್ವಲ್ಪ ಬರುತ್ತೆ, ಆದ್ರೆ ಬರ್ತಾ ಇಲ್ಲ. ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು. ಸೂರ್ಯದಶ, ಸೂರ್ಯಭುಕ್ತಿ, ಅಂತರ್ಭುಕ್ತಿ ಏನೋ ಇದೆ ಅನ್ಕೊಳ್ಳೋಣ. ಈ ಟ್ರಾನ್ಸಿಟ್ ಗೋಚಾರದಲ್ಲಿ ಬರ್ತಾ ಇದೆ, ಇನ್ನೇನು ಬರಬೇಕು, ಎಲ್ಲ ರೆಡಿಯಾಗಿದೆ, ಕೈಗೆ ಬರ್ತಾ ಇಲ್ಲ. ನಿಮಗೆ ಡಿಸೆಂಬರ್ 15 ಇದೇ ಪ್ರಾಬ್ಲಮ್ಮೇ. ಬರ್ತಾ ಇಲ್ಲ. ಎಲ್ಲ ರೆಡಿ ಇದೆ, ಏನೋ ಒಂದು ವ್ಯವಹಾರ ಮಾಡಿದ್ದೀವಿ, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಐ ಆಮ್ ನಾಟ್ ಗೆಟಿಂಗ್. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ವ್ಯವಹಾರದಲ್ಲಿ ಎಲ್ಲ ರೆಡಿ ಆಯಿತು, ಡಿಸಿಷನ್ ಫೈನಲ್ ಆಗ್ತಾನೆ ಇಲ್ಲ. ವೆರಿ ಡಿಫಿಕಲ್ಟ್. ಡಿಸೆಂಬರ್ 15 ಆಗಿದ ತಕ್ಷಣನೇ ಫೈನಲೈಸೇಷನ್ ಬರುತ್ತೆ. ಟೆನ್ಷನ್ ತಗೊಳ್ಬೇಡಿ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಒಳ್ಳೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಮತ್ತೆ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ಇವಾಗ ಯಾರ್ಯಾರು ಕರ್ಕಾಟಕ ಲಗ್ನದಲ್ಲಿ ಇದ್ದಾರೆ, ಚೇಂಜ್ ಆಫ್ ಜಾಬ್ ಮಾಡಬೇಕು, ಟೆನ್ಷನ್ ಆಗ್ತಾ ಇದೆ, ಜಾಬಲ್ಲಿ ಟೆನ್ಷನ್ ಆಗ್ತಾ ಇದೆ ಅಂದರೆ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ಈಗ ಅಪ್ಲೈ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಮಂತಲ್ಲಿ ವಿಲ್ ಗೆಟ್ ಎ ಗುಡ್ ಆಫರ್ ಅಂತ ಗೋಚಾರದಲ್ಲಿ ಬರ್ತಾ ಇದೆ. ನಿಮ್ಮ ದಶಾಭುಕ್ತಿಗಳು ನಾವು ರೆಫರೆನ್ಸ್ ಆಗಿ ತಗೊಳ್ಬೇಕಾಗತ್ತೆ. ಆರೋಗ್ಯ ಫಸ್ಟ್ ಕ್ಲಾಸ್, ಎಜುಕೇಶನ್ ಫಸ್ಟ್ ಕ್ಲಾಸ್, ಎಲ್ಲ ವಿಚಾರದಲ್ಲೂ ಹ್ಯಾಪಿನೆಸ್. ಟೂರ್ ಹೊಡಿತೀರಾ, ಎಲ್ಲಾರು ಒಂದು ವಿಹಾರ ಅಂತ ಹೇಳ್ತಾರಲ್ಲ, ವನವಿಹಾರಕ್ಕೆ ಹೋಗಿ ಬರ್ತೀರಾ. ವನವಿಹಾರಕ್ಕೆ ಹೋಗಿ ಬರ್ತೀರಾ. ಎಕ್ಸಲೆಂಟ್, ಸೂಪರ್ ಆಗಿದೆ. ಏನು ಟೆನ್ಷನ್ ಇಲ್ಲ, ಖುಷಿ ಜಾಸ್ತಿ ಟೈಮ್ ಫಾರ್ ಕರ್ಕಾಟಕ. ಎಕ್ಸೆಪ್ಟ್ ನಾನು ಹೇಳ್ತಕ್ಕಂಥದ್ದು ಸ್ವಲ್ಪ ಬರೋ ದುಡ್ಡು ಸ್ವಲ್ಪ ಸ್ಟಕ್ ಆಗ್ತಾ ಇದೆ. ನಥಿಂಗ್ ಟು ವರಿ. ಆರೋಗ್ಯನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸಿಂಹಲಗ್ನಕ್ಕೆ ಹೋಗೋಣ. ಸಿಂಹಲಗ್ನದಲ್ಲಿ ಆರೋಗ್ಯದಲ್ಲಿ ಕ್ಷೇತ್ರದಲ್ಲಿ ಪ್ರಾಬ್ಲಮ್. ಇದು ಫಸ್ಟ್ ಪಾಯಿಂಟ್. ಸಿಂಹಲಗ್ನದವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ. ವೆರಿ ವೆರಿ ಡಿಫಿಕಲ್ಟ್ ಟೈಮ್. ಈಗ ನೋಡಿ, ಕೆಲವು ನಮಗೆ ದಶಾ ಬರುತ್ತೆ, ಮತ್ತೆ ಕೆಲವು ಭುಕ್ತಿಗಳು ಬರುತ್ತೆ. ಅದೇ ಟೈಮಲ್ಲಿ ಗೋಚಾರನು ಕೆಲವು ಬ್ಯಾಡ್ ಎಂಟ್ರಿ ಆಗುತ್ತೆ. ಇವಾಗೆಲ್ಲ ಕೊರೋನಾ ಟಕ್ ಅಂತ ಅಟ್ಯಾಕ್ ಆಗ್ಬಿಡುತ್ತೆ. ಎಲ್ಲೆಲ್ಲಿಂದ ಅಟ್ಯಾಕ್ ಆಗುತ್ತೋ ಗೊತ್ತಾಗಲ್ಲ. ಆಮೇಲೆ ನಮಗೆ ಈಗಿನ ಒಂದು ಪರಿಸ್ಥಿತಿಲಿ ಇಂಥ ಕಾಯಿಲೆನೇ ಬರುತ್ತೆ, ಇಂಥ ಒಂದು ಇದೇ ಆಗುತ್ತೆ ಅಂತ ಹೇಳಕ್ಕೆ ಬಹಳ ಕಷ್ಟ. ಹೆಲ್ತ್ ಗ್ರೌಂಡ್ಸ್ ಅಲ್ಲಿ ನಾವು ಕೆಲವೊಂದು ಇದರಲ್ಲಿ ನಾವು ನೋಡಿದೀವಿ, ಪರ್ಫೆಕ್ಟ್ ಆಗಿ ಪ್ಲಾನೆಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಈಗ ನಾವು ಪ್ರಶ್ನಾಶಾಸ್ತ್ರ ಇದಕ್ಕಿಂತ ಮುಂಚೆ ಹಾಕ್ತೆ, ಎಷ್ಟೋ ಜನ ಹೇಳಿದ್ರು ಈ ಥರ ಹಿಂಗೆ ಇದು ಸ್ವಲ್ಪ ಕ್ಯೂರಬಲ್ ಇಲ್ಲ. ಅವ್ರು ನಾವು ಕೇಳಿದಾಗ ಇಂತಿಂಥ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ವಾಟ್ ವಿ ಕ್ಯಾನ್ ಡೂ ಈಸ್ ಅದನ್ನ ಸ್ವಲ್ಪ ಅದರ ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಒಂದು ಮಂತ್ರ, ಒಂದು ಉಂಗುರ, ಒಂದು ರುದ್ರಾಕ್ಷಿ, ಇಷ್ಟೇ. ವಿ ಕೆನ್ ನಾಟ್ ರಿಮೂವ್ ಇಟ್. ಯಾವುದೇ ತೊಂದರೆ ಆದ್ರೆ, ಜ್ಯೋತಿಷ್ಯ ಅಂದ್ರೆ ಅಷ್ಟೇನೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದನ್ನು ನಿರ್ಮೂಲನ ಮಾಡ್ತಕ್ಕಂಥ ಯಾವುದೂ ಇಲ್ಲ. ಯಾವುದೇ ನೀವು ಮಂತ್ರ ಮಾಡ್ಕೊಳ್ಳಿ, 25,000 ಹಾಕೊಳ್ಳಿ, ಏನಾರು ಹಾಕೊಳ್ಳಿ,
ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಈಗ ನಾನು ನೋಡ್ತಾ ಇರ್ತೀನಿ, ನಮ್ಮ ಕ್ಲಾಸ್ಗೆ ಏನೋ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಒಂದೊಂದು ಪೂಜೆಗೆಲ್ಲ ಕೇಳ್ತಾ ಇರ್ತಾರೆ, ಒಬ್ರು ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ಸರ್ ನಮಗೆ ಸಂಧಿ ಶಾಂತಿ ಅಂತ ಯಾರೋ ಹೇಳಿದ್ರು 19,000 ಹೇಳ್ತಾರೆ ಸಂಧಿ ಶಾಂತಿಗೆ ಅಂತ ಹೇಳ್ತಾರೆ. ಸುಮ್ಮನೆ ಅಲ್ಲೆಲ್ಲೋ ಮಾಡಿಸ್ತಾರೆ, ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ, 19,000. ನಮ್ದ್ರಲ್ಲಿ ಹೈಯರ್ ಕ್ಲಾಸ್ ಮುಗ್ದೋಗುತ್ತೆ, ಅದು ನೆಕ್ಸ್ಟ್ ಬರೋ ದಶಾ ಫ್ರೂಟ್ಫುಲ್ ಇದೆಯೋ ಇಲ್ವೋ, ಪಾಸಿಟಿವ್ ಇದೆಯಲ್ಲೋ ನೋಡ್ಕೋಬಹುದು. ಒಂದು ಪೂಜೆ ಅನ್ನೋದು ದೇವ್ರಿಗೆ ಮಾಡ್ತಕ್ಕಂಥದ್ದು, ಅದನ್ನ ನಾನು ಯಾವತ್ತು ನೋ ಅಂತ ನೋ ಅಂತ ಸ್ಟಾಪ್ ಮಾಡಲ್ಲ, ಎಸ್ ಅಂತಾನೆ ಹೇಳ್ತೀನಿ. ಆದ್ರೆ ಆ ವಿಚಾರಕ್ಕೆ ನಾವು ಕೊಡ್ತಕ್ಕಂಥ ಮೊತ್ತ ಇಸ್ ಡೇಂಜರಸ್ ಅಂತ ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಮೈ ಪಾಯಿಂಟ್ ಆಫ್ ವ್ಯೂ ಎರಡೇ. ಒಂದು, ಮುಂದಿನ ದಶ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ದಲೆ ನಾವು ಇದು ಸಂಧಿ ಶಾಂತಿ ಮಾಡ್ಬಿಡಿ, ಪೂಜೆ ಈಗ ರಾಹು ಬರ್ತಾ ಇದ್ದಾನೆ, ಎಲ್ಲ ಪುರೋಹಿತರು ರಾಹುನ ಬ್ಯಾಡ್ ಮಾಡಿ ಇಟ್ಬಿಟ್ಟಿದ್ದಾರೆ, ಗ್ರೋತ್ ಕೊಡಲ್ಲ, ರಾಹುನ ಬ್ಯಾಡ್ ಮಾಡಬೇಡಿ. ರಾಹು ಈಸ್ ಆಲ್ಸೋ ಎ ವೆರಿ ಗುಡ್ ಪ್ಲಾನೆಟ್, ಡಿಪ್ಲೊಮೆಸಿ ತಂದು ಕೊಡುತ್ತೆ. ರಾಹು ಇಸ್ ಅ ಪ್ಲಾನೆಟ್ ಆಫ್ ಡಿಪ್ಲೊಮೆಸಿ, ರಾಹು ಇಸ್ ದಿ ಕ್ಯಾರಿಯರ್ ಆಫ್ ಕರ್ಮ. ಎಷ್ಟೋ ಪುರೋಹಿತರು ರಾಹು ಬ್ಯಾಡ್ ಅಂದ್ರೆ ಯು ವಿಲ್ ಬಿ ದಿ ಅಟ್ಯಾಕರ್ ಹೇಳ್ತಾ ಇದ್ದೀನಿ. ಸುಮ್ಮನೆ ವಿತೌಟ್ ಅನಲೈಸಿಂಗ್ ಎನಿ ಪೀಪಲ್ ಟೆಲ್ಲಿಂಗ್ ಬ್ಯಾಡ್ ಅಬೌಟ್ ಎನಿ ಪ್ಲಾನೆಟ್ ವಿಲ್ ಆಲ್ಸೋ ಹ್ಯಾವ್ ಇಟ್ಸ್ ರೆಪರ್ಕಷನ್ಸ್ ಅಂತ ಹೇಳ್ತೀನಿ. ಬಹಳ ಕೇರ್ಫುಲ್ ಆಗಿರಿ. ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆಯವನಿದ್ರೆ ಅವ್ನು ಕೆಟ್ಟವನು ಅಂತಂದ್ರೆ ಅವ್ನಿಗೇನಾದ್ರು ಕಿವಿಗೆ ಬಿದ್ದರೆ ಅವ್ನು ಸುಮ್ಮನೆ ಇರ್ತಾನ? ಎಷ್ಟು ನೊಂದ್ಕೋತಾನೆ. ಅವ್ನು ಒಳ್ಳೆಯವನೇ, ಅವ್ನ ಪಾಪ ಒಳ್ಳೇದೇ ಮಾಡಕ್ ಬಂದಿರೋದು. ಒಳ್ಳೇದ್ ಮಾಡಕ್ ಬಂದಾಗ ಇದೆಲ್ಲ ನಾವು ನೋಡಿದೀವಿ, ಈ ಹಾಡಲ್ಲೂ ಬಂದಿದೆ. ಹಾವು ಮುಂಗ್ಸಿ ಇರುತ್ತೆ, ಒಂದು ಮುಂಗ್ಸಿ ಮಗು ನೋಡ್ಕೊಳ್ತಾ ಇರುತ್ತೆ, ಸಡನ್ ಆಗಿ ಅದು ಹಾವನ್ನ ಬಂದಾಗ ಕಚ್ಚಿ ಸಾಯಿಸ್ಬಿಟ್ಟು ಅದ್ರ ಬಾಯಲ್ಲಿ ರಕ್ತ ಇರುತ್ತೆ. ಅದು ನೋಡಿದ ತಕ್ಷಣ ಏನೋ ಒಂದು ಡಿಸಿಷನ್ ತಗೊಂಡು ಅದ್ರ ಮೇಲೆ ಕತ್ತೆ ಹಾಕ್ಬಿಡ್ತಾರೆ. ಅದರದ್ದು ಒಂದು ನೆಗೆಟಿವಿಟಿ ಅವ್ರಿಗೆ ಎಫೆಕ್ಟ್ ಆಯ್ತಲ್ಲ. ದಟ್ ಈಸ್ ದಿ ರೀಸನ್ ಐ ವಿಲ್ ಟೆಲ್, ನೋ ಪ್ಲಾನೆಟ್ ಈಸ್ ಗುಡ್, ನೋ ಪ್ಲಾನೆಟ್ ಈಸ್ ಬ್ಯಾಡ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲರೂ ಇದನ್ನ ಮೈಂಡ್ ಇಟ್ಕೊಳ್ಳಿ. ದೇರ್ ಇಸ್ ನಥಿಂಗ್, ನೋ ಪ್ಲಾನೆಟ್ ವಿಚ್ ಸೇಸ್ ಐ ಆಮ್ ವೆರಿ ಗುಡ್, ದೇರ್ ಇಸ್ ನೋ ಪ್ಲಾನೆಟ್ ವಿಚ್ ಸೇಸ್ ಐ ಆಮ್ ವೆರಿ ಬ್ಯಾಡ್. ಡಿಪೆಂಡಿಂಗ್ ಆನ್ ಸರ್ಟನ್ ಏರಿಯಾಸ್ ಅಷ್ಟೇ. ಪ್ರತಿಯೊಂದು ಗ್ರಹನೂ ಒಂದೊಂದು ಏರಿಯಾದಲ್ಲಿ ಬ್ಯಾಡ್ ಇರುತ್ತೆ, ಒಂದೊಂದು ಏರಿಯಾದಲ್ಲಿ ಗುಡ್ ಇರುತ್ತೆ. ಪ್ರತಿಯೊಂದರಲ್ಲೂ ಗುಡ್ ಬ್ಯಾಡ್ ಇದೆ. ಬಟ್ ಆದ್ರೆ ಏರಿಯಾ ಆಫ್ ಆಪರೇಷನ್ ನಾವು ನೋಡ್ಬೇಕಾಗುತ್ತೆ. ವಾಟ್ ಏರಿಯಾ ದೇ ಆರ್ ಬ್ಯಾಡ್, ವಾಟ್ ಏರಿಯಾ ದೇ ಆರ್ ಗುಡ್ ಅಂತ. ಪ್ರತಿಯೊಂದು ಗ್ರಹನೂ ದೇರ್ ಇಸ್ ಎ ಬ್ಯಾಡ್ ಫ್ಯಾಕ್ಟರ್. ಈಗ ರಾಹು ಬ್ಯಾಡ್ ಅಂದ್ರೆ ಏನ್ ಜೀವನನ ಕಟ್ ಮಾಡ್ಬಿಡುತ್ತಾ? ನೋ. ತುಂಬಾ ಜನ ಥಿಂಕ್ ಮಾಡೋದೇ ಹಂಗೆ, ರಾಹು ಇದೆ ಸರ್, ರಾಹು ದಶ ಬಂದಿದೆ ಸರ್, ಬ್ಯಾಡ್ ಇದೆ ಸರ್, ನೆಕ್ಸ್ಟ್ ದಶ ತುಂಬಾ ವರ್ಷ ಆಗುತ್ತೆ. ಏನ್ರಲ್ಲಿ ವರ್ಷ ಆಗುತ್ತೆ ಹೇಳ್ರಿ? ಇಲ್ಲ ಸರ್ ಬ್ಯಾಡ್ ಇದೆ ಅಷ್ಟೇ ಗೊತ್ತು. ಕುಜ ಆಗಿದ ತಕ್ಷಣ ರಾಹು ಬರ್ತಾ ಇದ್ದಾನೆ, ನಿಮ್ದು ಇಲ್ಲೇ ಹಿಂಗೆ ನೇಣೆ ಹಾಕ್ಬಿಡ್ತಾನೆ ಅವನು, ಬಂದು ಏನು ಮಾಡಲ್ಲ, ನಥಿಂಗ್. ಅನ್ಲೆಸ್ ದೇರ್ ಆರ್ ಸರ್ಟನ್ ಕಾಂಬಿನೇಷನ್ ಲೈಕ್ 1, 4, 8, 12 ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, 5, 8, 12 ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ, 1, 6, 10 ಅಂತಂದ್ರೆ ಎಕ್ಸಲೆಂಟ್ ದುಡ್ಡು ಬರುತ್ತೆ, ಮ್ಯಾರೇಜ್ ಪ್ರಾಬ್ಲಮ್ ಕೊಡ್ತಾನೆ. ದೇರ್ ಆರ್ ಸರ್ಟನ್ ಗುಡ್ ಅಂಡ್ ಬ್ಯಾಡ್. 4, 8, 11, 12 ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತಾರೆ. ಸರಿ, ಓಕೆ, ನೆಕ್ಸ್ಟ್ ಹೋಗೋಣ. ಸಿಂಹ ಲಗ್ನದವರಿಗೆ ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಳ್ಳಿ, ಬೇರೆ ಎಲ್ಲಾ ವಿಚಾರದಲ್ಲಿ ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನೆಕ್ಸ್ಟ್ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನ ಹೇಗಿದೆ ಅಂತ ನೋಡೋಣ. ಕನ್ಯಾ ಲಗ್ನದವರಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಬಹಳ ವೀಕ್ ಇದೆ. ಎಜುಕೇಶನ್ ಓದ್ತಾ ಇರ್ತಕ್ಕಂಥವ್ರು ದಶಾಭುಕ್ತಿಲಿ ಏನಾದ್ರು ಈ ಒಂದು ಸೂರ್ಯ ಬಂದಿದ್ರೆ ಸ್ವಲ್ಪ ನೆಗೆಟಿವ್ ಇದು ಇದೆ, ಅದೂ ನೆಗೆಟಿವ್ ಆಗುತ್ತೆ. ಸ್ವಲ್ಪ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಅಬ್ರಾಡ್ ಹೋಗೋ ಚಾನ್ಸಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಏನಾದರೂ ಅಬ್ರಾಡ್ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಅಬ್ರಾಡ್ ಕಾಂಬಿನೇಷನ್ ಸೂರ್ಯನ ಒಂದು ಟ್ರಾನ್ಸಿಟ್ ಅಲ್ಲಿ ಎಕ್ಸಲೆಂಟ್ ಆಗಿದೆ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸ್ವಲ್ಪ ಡೌನ್. ಸೊ ಹಾಗೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನ ಎಕ್ಸಲೆಂಟ್. ಹಣಕಾಸು ವಿಚಾರಕ್ಕೆ ಎಕ್ಸಲೆಂಟ್. ಮದುವೆ ಏನಾದ್ರು ಆಗ್ಬೇಕು, ಮದುವೆ ಏನಾದ್ರು ಪ್ಲಾನ್ ಮಾಡ್ತಾ ಇದೀವಿ, ಅದು ಎಕ್ಸಲೆಂಟ್ ಆಗಿದೆ. ಎಜುಕೇಶನ್ ಎಕ್ಸಲೆಂಟು, ಆರೋಗ್ಯ ಎಕ್ಸಲೆಂಟು. ಪ್ರತಿ ಒಂದೂ ತುಲಾ ಲಗ್ನದವ್ರಿಗೆ ಅದೇನೋ ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಗೋಲ್ಡ್, ಮಿಡಾಸ್ ಟಚ್ ಅಂತ ಹೇಳ್ತಾರೆ, ಮಿಡಾಸ್ ಟಚ್. ಸೊ ಮುಟ್ಟಿದ್ದೆಲ್ಲ ಮಿಡಾಸ್ ಟಚ್. ತುಲಾ ಲಗ್ನದವ್ರು ಎಕ್ಸಲೆಂಟ್. ದಶಾದಲ್ಲಿ ಸ್ವಲ್ಪ ವೀಕ್ ಇದ್ರು ಕೂಡ, ಭುಕ್ತಿಲ್ ವೀಕ್ ಇದ್ರು, ಸೂರ್ಯ ಬಂದಿದ್ರು ಕೂಡ, ದಿಸ್ ವಿಲ್ ಆಡ್ ಸಮ್ ಪಾಸಿಟಿವಿಟಿ ಟು ಇಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೃಶ್ಚಿಕ ಲಗ್ನ ನೋಡೋಣ. ವೃಶ್ಚಿಕ ಲಗ್ನ ಹೇಗಿದೆ ಅಂತ. ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆ. ನೇಮ್ ಅಂಡ್ ಫೇಮ್ ಎಕ್ಸಲೆಂಟ್ ಆಗಿದೆ. ಸೊ ಸಡನ್ ಆಗಿ ಅವ್ರ ಬಾಸ್ ಏನಾದರೂ ಈ ಒಂದು ಡಿಸೆಂಬರ್ 15 ಒಳಗೆ ಸ್ವಲ್ಪ ಸಾಕಷ್ಟು ದಿವಸದಿಂದ ನನಗೆ ಸ್ವಲ್ಪ ಇನ್ಕ್ರಿಮೆಂಟೋ ಅಥವಾ ಒಂದು ಪೊಸಿಷನ್ ಏನೋ ಕೊಟ್ಟಿಲ್ಲ, ಇದೊಂಥರ ರೈಟ್ ಟೈಮ್ ನೀವು ಬಾಸ್ಗೆ ಕೇಳಕ್ಕೆ, ಇದೊಂಥರ ರೈಟ್ ಟೈಮ್ ವೃಶ್ಚಿಕ ಲಗ್ನದವ್ರಿಗೆ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥದ್ದು. ಸೊ ಈ ಟೈಮಲ್ಲಿ ನೀವು ನಿಮ್ಮ ಬಾಸ್ನ ಕೇಳಿ ಆ ಟೈಮ್ನ ಭದ್ರ ಮಾಡ್ಕೊಳತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಟೈಮು. ಸೊ ಇಂಥ ಒಂದು ವಿಚಾರನ ನೀವು ಕೈ ಬಿಡಬೇಡಿ. ಎಜುಕೇಶನ್ ಎಕ್ಸಲೆಂಟ್ ಆಗಿರುತ್ತೆ, ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಜಾಸ್ತಿ ಇರುತ್ತೆ, ಜಗಳಗಳು ಜಾಸ್ತಿ ಮನೆಯಲ್ಲಿ, ಅದೊಂದು ಸ್ವಲ್ಪ ಬರುತ್ತೆ. ಬಟ್ ಆಚೆ ಕಡೆ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದವ್ರಿಗೆ ಸ್ವಲ್ಪ
ಜಾಬ್ ಅಲ್ಲಿ ಸಿಕ್ಕಾಪಟ್ಟೆ ಕಿರಿಕಿರಿ ಧನುರ್ ಲಗ್ನದವ್ರಿಗೆ. ಹೆವಿ ಅಂದ್ರೆ ಟೆನ್ಷನ್. ಇರಬೇಕೋ ಹೋಗ್ಬೇಕು, ಪ್ರಾಬ್ಲಮ್ ಇರಬೇಕೋ ಹೋಗ್ಬೇಕು, ಇದು ಒಂದು ಸೈಡ್. ಅದೇ ಜಾಬ್ ಅಲ್ಲಿ ಅಬ್ರಾಡ್ ಹೋಗೋಕ್ಕೆ ಬಹಳ ಪಾಸಿಟಿವ್ ಆಗಿದೆ ನೋಡಿ. ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದೇ ಕಾಂಬಿನೇಷನ್ ಅಲ್ಲಿ. ಒಂದು 15th ಸ್ವಲ್ಪ ಸೈಲೆಂಟ್ ಆಗಿದ್ರೆ ಅಲ್ಲೇ ಒಂದು ಚೇಂಜಸ್ ಬರುತ್ತೆ, ಅಥವಾ ಒಂದು ಹೊಸ ಕಂಪನಿ ಬರ್ತಕ್ಕಂಥದ್ದು ಏನೋ ಬರ್ತಕ್ಕಂಥ ಚೇಂಜಸ್ ಆಗುತ್ತೆ. ಕೆಲವರು ಗೌರ್ಮೆಂಟ್ ಜಾಬಲ್ಲಿ ಇದ್ಬಿಡ್ತಾರೆ, ಅಂಥವ್ರಿಗೆ ಏನು ಸರ್ ಅಂತ ನಾವು ಚೇಂಜ್ ಆಫ್ ಜಾಬ್ ಮಾಡೋಕ್ಕಾಗತ್ತಾ? ಡೋಂಟ್ ವರಿ, ಚೇಂಜ್ ಆಫ್ ಜಾಬ್ ಇರಲ್ಲ. ಅಟ್ಲೀಸ್ಟ್ ಪರಿಸ್ಥಿತಿ ಸ್ವಲ್ಪ ಒಂದು 15-20 ಡೇಸ್ ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಆಗ್ಬಿಡುತ್ತೆ. ಸ್ವಲ್ಪ ತೊಗರಿ ಬೇಳೆನ ದಾನ ಮಾಡಿ, ಟೆನ್ಷನ್ಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಈ ಒಂದು ಧನುರ್ ಲಗ್ನದವ್ರಿಗೆ ಸ್ವಲ್ಪ ಹೆವಿ ಟೆನ್ಷನ್ಸ್. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿ ಓದ್ತಾರೆ, ನಥಿಂಗ್ ಟು ವರಿ. ಆರೋಗ್ಯದಲ್ಲಿ ಕೂಡ ತೊಂದರೆ ಇಲ್ಲ, ಬಟ್ ಚೆಕಪ್ಗೆ ಅವಾಗ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಒಂದು ತೀರಾ ದಶಾದಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಪ್ರಾಬ್ಲಮ್ ಆರೋಗ್ಯದಲ್ಲಿ ತೋರಿಸಿದ್ರೆ ಒಂದು ಸಣ್ಣ ಆಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಟ್ ಆದರೆ ಜನರಲಿ ಅಲ್ಲಿ ಸ್ಟ್ರಾಂಗ್ ಇತ್ತು ಅಂದರೆ ಇದು ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಬಟ್ ಹೆಲ್ತ್ ವೈಸ್ ಸ್ವಲ್ಪ ಹಾಸ್ಪಿಟಲ್ ಸ್ಪೆಂಡಿಂಗ್ ಅಂತಿರುತ್ತೆ, ಮತ್ತೆ ಖರ್ಚು ಜಾಸ್ತಿ ಆಗ್ತಕ್ಕಂಥ ಸಮಯ ಬಂದ್ಬಿಟ್ಟಿದೆ ಇವಾಗ. ಒಂದು ಜಾಬ್ ಪ್ರಾಬ್ಲಮ್ ಅಂದರೆ ಖರ್ಚು ಜಾಸ್ತಿ ಆಗ್ತಕ್ಕಂಥ ಪ್ರಾಬ್ಲಮ್ ಇದೆ. ಸೊ ಡಿಸೆಂಬರ್ 15th ಸಾಲ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಏನಾದರೂ ನಿಮ್ದು ಏನಾದ್ರು ಸೂರ್ಯ ಬಂದಿದ್ರೆ ಸ್ವಲ್ಪ ನೆಗೆಟಿವ್ ಟೈಮ್ ರನ್ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಮಕರ ಲಗ್ನದವ್ರಿಗೆ ಪಿತ್ರಾರ್ಜಿತ ಏನಾದ್ರು ಆಸ್ತಿ ಟ್ರೈ ಮಾಡಬೇಕು ಅಂದ್ರೆ ಒಂಥರ ರೈಟ್ ಟೈಮ್ ಇದು. ಮಾತುಕತೆ ನಡೀತಾ ಇದೆ ಆಸ್ತಿ ವಿಚಾರದಲ್ಲಿ. ಡಿಸೆಂಬರ್ 15th ಒಳಗಡೆ ಏನಾದ್ರು ಒಂದು ಅವರೆಲ್ಲ ಕೂರಿಸಿ ಮಾತಾಡೋದು ಮಕರ ಲಗ್ನದವ್ರಿಗೆ ಸ್ವಲ್ಪ ಶ್ರೇಯಸ್ಕರ. ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ, ಎಸ್ಪೆಷಲಿ ಟೆಕ್ನಿಕಲ್ ಇರತಕ್ಕಂಥವ್ರು ತುಂಬಾ ಚೆನ್ನಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದು ಡಿಸೆಂಬರ್ 15th. ಜಾಬ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇರೋದು ಸ್ವಲ್ಪ ರಿಲೀಫ್ ಆಗಿದೆ ಇವಾಗ. ಇಷ್ಟು ದಿವಸ ಒಂಥರ ಏನೋ ಟೆನ್ಷನ್ ಇತ್ತು, 16th ಸ್ವಲ್ಪ ಏನೋ ಚೇಂಜಸ್. ಬಾಸು ಒಂಥರ ಖುಷಿಯಾಗಿದ್ದಾರೆ, ಸೇಮ್ ಬಾಸು, ಸೇಮ್ ಬುಲ್ಡಾಗು. ಈಗ ಬುಲ್ಡಾಗು ಒಂದು ಸ್ವಲ್ಪ ಬುಲ್ ಹೋಗಿ ಬರೀ ಡಾಗ್ ಆಗಿದ್ದಾರೆ ಅಂತ ಹೇಳ್ಬಾರ್ದು. ಅವ್ರು ನಮ್ಮ ಗುರುಗಳಿದ್ದಂಗೆ, ನಾವು ಸುಮ್ಮನೆ ತಮಾಷೆಗೆ ಹೇಳ್ತಾರಲ್ಲ ಆ ಥರ ನಮ್ಮ ಬಾಸ್ ಒಂಥರ ಬುಲ್ಡಾಗ್ ಅಂತ. ಯಾಕಂದರೆ ಅವರು ತಂದೆ ಸಮಾನ ಇರ್ತಕ್ಕಂಥದ್ದು, ತಮಾಷೆಗೆ ಹೇಳಿದ್ದಷ್ಟೇ. ಯಾರು ನಾವು ಬಾಸ್ಗಳಿಗೆ ಬೈಯಬಾರ್ದು. ಯಾಕಂದರೆ 8ನೇ ಮನೆ ಬಂದಾಗ ನಮಗೆ ನೆಗೆಟಿವ್ ಜಾಸ್ತಿ ಆಗುತ್ತೆ. ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ 8 ಏನಾರು ಇದ್ದರೆ, ನಕ್ಷತ್ರದಲ್ಲಾರು ಸರಿ, ಪ್ಲಾನೆಟ್ ಅಲ್ಲಾರು ಸರಿ, ಸಬ್ಲಾಡ್ ಅಲ್ಲಾರು ಸರಿ, 8th house ಈಸ್ ನೆಗೆಟಿವ್ ಟು ಅಸ್ ಫ್ರಮ್ ದಿ ಬಾಸ್. ಸೊ ಯಾರ್ಯಾರಿಗೆ 8 ನಡೀತಾ ಇರುತ್ತೋ, ಯಾರೇ ನನ್ನ ಬಾಸ್ ಕಿರಿಕಿರಿ ಅಂದರೆ ಯು ವಿಲ್ ಹ್ಯಾವ್ 8 ಇನ್ ದಿ ಕಾಂಬಿನೇಷನ್. ಸೊ 8 ಜೊತೆ 12 ಬಂದರೆ ಅದೇ ಬಾಸ್ ನಿಮ್ಮನ್ನ ಕಿಕ್ಔಟ್, ಗೆಟ್ಔಟ್ ಅಲ್ಲ, ಕಿಕ್ಔಟ್. ಗೆಟ್ಔಟ್ ಬೇರೆ, ಕಿಕ್ಔಟ್ ಬೇರೆ. ಸೊ 8 12 ಅದಕ್ಕೆ 5 ಸೇರ್ಕೊಂಡ್ಬಿಟ್ರೆ ಇಲ್ಲೂ ಗೆಟ್ಔಟು, ಕಿಕ್ಔಟು, ಇನ್ನು ಎಲ್ಲೋದ್ರೂ ಕೂಡ ಡೋರ್ ಕ್ಲೋಸ್ಡ್. 5 8 12 ಕಾಂಬಿನೇಷನ್. ಅದ್ರಲ್ಲಿ ಏನಾದ್ರು ನಮಗೆ 6 10 ಕಾಂಬಿನೇಷನ್ ಬಂದರೆ ಲಕ್ಕಿ ಆಗಿಬಿಡ್ತೀವಿ. ಸೊ ಇಲ್ಲಿ ಮಕರ ಲಗ್ನದವ್ರಿಗೆ ಸ್ವಲ್ಪ ಬಾಸ್ ಕಿರಿಕಿರಿ ಇದ್ರೂ ಕೂಡ ಈ ಒಂದು ತಿಂಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. 15th ಚೆನ್ನಾಗಿದೆ. ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ನಿಮ್ಗೇನು ಹೇಳಬೇಕೋ ಈ ಥರ ಮಾಡಬೇಡಿ ಸರ್, ನಾನು ಚೆನ್ನಾಗಿ ಕಷ್ಟಪಡ್ತಾ ಇದ್ದೀನಿ ಸರ್, ಪ್ಲೀಸ್ ಸರ್ ನೀವು ತುಂಬ ಜೋರು ಮಾಡ್ತೀರಾ ಸರ್, ಸ್ವಲ್ಪ ಸಾಫ್ಟ್ ಹೇಳಿ ಸರ್, ನಮ್ಗೆ ಅರ್ಥ ಆಗಲ್ಲ ಸರ್, ನಾನು ಸ್ವಲ್ಪ ವೀಕ್ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಕೆಲವೊಂದು ಟೈಮಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತೀವಲ್ಲ. ಮಕರ ಲಗ್ನದವ್ರು ಕೆಲಸಕ್ಕೆ ಹೋಗೋರು ಕಿರಿಕಿರಿ ಇದ್ರೆ ಬಾಸು, ದಿಸ್ ದಿ ರೈಟ್ ಟೈಮ್ ಟು ಹ್ಯಾವ್ ಎ ಡಿಸ್ಕಷನ್ ಆನ್ ದಿ ಟೇಬಲ್, ಓವರ್ ದಿ ಕೌಂಟರ್, OTC ಅದನ್ನು ಮಾಡಬೇಕು. ಸೊ ಅದ್ರ ಜೊತೆ ಪಿತ್ರಾರ್ಜಿತ ಆಸ್ತಿ ಹೇಳಿದ್ದೀನಿ, ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಭೂಮಿ ಖರೀದಿಗೆ ಸ್ವಲ್ಪ ಲಾಭದಾಯಕ, ಎಸ್ಪೆಷಲಿ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಲಾಭದಾಯಕವಾಗಿದೆ. ಭೂಮಿಯಿಂದ ಲಾಭ ಅಥವಾ ಏನಾದ್ರು ಸೇಲ್ ಮಾಡಬೇಕು ಅಂದ್ರೆ ಅದರಿಂದ ಲಾಭ ಬರ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ನಥಿಂಗ್ ಟು ವರಿ. ಸೊ ಇನ್ನೆಲ್ಲ ವಿಚಾರದಲ್ಲೂ ಆರೋಗ್ಯ ಚೆನ್ನಾಗಿದೆ ಮಕರ ಲಗ್ನದವ್ರಿಗೆ, ಇನ್ನೆಲ್ಲ ಚೆನ್ನಾಗಿದೆ, ನಥಿಂಗ್ ಟು ವರಿ. ಈಗ ಕುಂಭ ಲಗ್ನಕ್ಕೆ ಹೋಗೋಣ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಗ್ರೋತ್ ಚೆನ್ನಾಗಿದೆ. ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ರೋ ಸ್ವಲ್ಪ ನೇಮ್ ಅಂಡ್ ಫೇಮ್ ಈ ಒಂದು ತಿಂಗಳು ಕುಂಭ ಲಗ್ನದವ್ರಿಗೆ ದುಡ್ಡು ಸಖತ್, ಎಕ್ಸಲೆಂಟ್, ಗುಡ್ ಮನಿ ಫ್ಲೋ. ಮದುವೆ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ, ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಇರುತ್ತೆ. ಸ್ವಲ್ಪ ಡಿಸೆಂಬರ್ 15th ಆದಮೇಲೆ ಸ್ವಲ್ಪ ಮಾತುಕತೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಅಲ್ಲಿ ಏನೋ ಒಂದು ಮಾತುಕತೆಯಲ್ಲಿ ಸ್ವಲ್ಪ ಬ್ರೇಕ್ ಸಿಗುತ್ತೆ. ಎಜುಕೇಶನ್ ಎಕ್ಸಲೆಂಟ್. ಇನ್ನು ಅದು ಬಿಟ್ಟರೆ ಈ ಒಂದು ಹೆಲ್ತಲ್ಲಿ ಅದು ಕೂಡ ಚೆನ್ನಾಗಿದೆ, ನಥಿಂಗ್ ಟು ವರಿ, ಮೀಡಿಯಾಕರ್. ಜಾಬಲ್ಲಿರೋರಿಗೆ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ನಿಮಗೇನಾದ್ರು ನೆಕ್ಸ್ಟ್ ಪೊಸಿಷನ್ ಬೇಕು ಅಂದರೆ ರೈಟ್ ಟೈಮ್ ಟು ಆಸ್ಕ್. ಮತ್ತು ಈ ಟೈಮಲ್ಲಿ ನಿಮಗೆ ಫೇವರಬಲ್ ಟೈಮ್ ಇರೋದ್ರಿಂದ ಖಂಡಿತ ಜಾಬ್ ಪ್ರಮೋಷನ್ ಆಗಲಿ, ಇನ್ಕ್ರಿಮೆಂಟ್ ಆಗಲಿ, ರೈಟ್ ಟೈಮ್ ಟು ಟಾಕ್ ಟು ದಿ ಮ್ಯಾನೇಜ್ಮೆಂಟ್. ಇದನ್ನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ, ಬಾಸ್ಗಿನ ಹೆಚ್ಚಾಗಿ ಮ್ಯಾನೇಜ್ಮೆಂಟ್, ಪ್ಯಾನಲ್ ಆಫ್ ಪೀಪಲ್, HR ಇರ್ಬೋದು,
ಕೆಲವರಿಗೆ 3 ಬಾಸು 4 ಬಾಸ್ ಇರ್ತಾರೆ. ಸೊ ಅಂಥ ಟೈಮ್ಗೆ ಇದು ರೈಟ್ ಡಿಸಿಷನ್ ಮಾಡ್ಕೋಬಹುದು. ಇನ್ನೆಲ್ಲ ವಿಚಾರದಲ್ಲೂ ಎಕ್ಸಲೆಂಟ್ ಆಗಿದೆ. ಸೊ ಕಮಿಂಗ್ ಟು ಮೀನ ಲಗ್ನ, ಕೊನೆಯ ಒಂದು ಲಗ್ನ ಮೀನ ಲಗ್ನ. ಮೀನ ಲಗ್ನದವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸಡನ್ ಕೋಲ್ಡ್, ಸಡನ್ ಕಾಫ್ ಬರ್ಬೋದು, ಅಥವಾ ಬೋವೆಲ್ ಎಸ್ಪೆಷಲಿ ಕೂತಿರ್ತಕ್ಕಂಥದ್ದು. ವೃಶ್ಚಿಕ ಸ್ವಲ್ಪ ಹೊಟ್ಟೆ ಕೆಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಓವರ್ ಹೀಟಿಂಗ್ ಜಾಸ್ತಿ ಕಾಂಬಿನೇಷನ್ ಬಂದಿರೋದು. ಓವರ್ ಹೀಟಿಂಗ್ ಜಾಸ್ತಿ, ಸ್ವಲ್ಪ ಅಸಿಡಿಕ್ ಜಾಸ್ತಿ ಆಗ್ತಕ್ಕಂಥ ಕಾಂಬಿನೇಷನ್. ಹೆಲ್ತಲ್ಲಿ ಸ್ವಲ್ಪ ಅಪ್ಸೆಟ್ ಆಗೋದು ಸ್ವಲ್ಪ ವಾಡಿಕೆ ಇರುತ್ತೆ. ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್, ಫಸ್ಟ್ ಪಾಯಿಂಟ್. ಎರಡನೇದು, ಜಾಬ್ ಅಲ್ಲಿ ಒಂದು ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ಅಥವಾ ಚೇಂಜ್ ಆಫ್ ಪ್ರಾಜೆಕ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಫೈನಾನ್ಷಿಯಲಿ ಎಕ್ಸಲೆಂಟ್ ಆಗಿದೆ, ನಥಿಂಗ್ ಟು ವರಿ. ಫೈನಾನ್ಷಿಯಲ್ ಅಂತೂ ಎಕ್ಸಲೆಂಟ್. ಸೂರ್ಯದಶ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಏನಂದ್ರೆ ಎಕ್ಸಲೆಂಟ್ ಆಗಿದೆ. ಬಟ್ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸೈಲೆನ್ಸ್, ಮೌನ, ಏನೋ ಒಂದು ಮನೆ ವಾತಾವರಣದಲ್ಲಿ ಸಮಥಿಂಗ್ ಲೈಕ್ ಒಂಥರ ಏನೋ ಹೆಲ್ಲಿಶ್ ಕೈಂಡ್ ಆಫ್ ಎ ಬಿಹೇವಿಯರ್ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡ್ತಕ್ಕಂಥದ್ದು. ಸೊ ಆರೋಗ್ಯದಲ್ಲಿ ಎಕ್ಸಲೆಂಟ್ ಆಗಿದೆ, ನಥಿಂಗ್ ಟು ವರಿ, ನಾಟ್ ಮೇಜರ್ ಪ್ರಾಬ್ಲಮ್ಮು. ಒಂದು ಇಂಡೈಜೆಷನ್ನು, ಸ್ವಲ್ಪ ಹೆಲ್ತ್, ಯಾವುದು ನಾನು ಹೊಟ್ಟೆ ಸಂಬಂಧ ಬಿಟ್ಟರೆ ಮೇಜರ್ ಆಗಿ ಏನು ತೊಂದರೆ ಆಗಿರ್ತಕ್ಕಂಥದ್ದು ಏನೂ ಇಲ್ಲ. ಇಟ್ಸ್ ಎ ಸ್ಮಾಲ್ ಡಿಸೀಸ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಡಿಸೀಸ್ಗೆ ಬೇರೆ ಕಾಂಬಿನೇಷನ್ ಬರುತ್ತೆ, ಶಾರ್ಟ್ ಟರ್ಮ್ ಡಿಸೀಸ್ಗೆ ಅಥವಾ ಸ್ಮಾಲ್ ಡಿಸೀಸ್ ಬೇರೆ ಪ್ರಾಬ್ಲಮ್ಮು. ನಿರಂತರವಾಗಿರ್ತಕ್ಕಂಥ ಕಾಂಬಿನೇಷನ್ ನಮ್ಮದ್ರಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಮನಿ ವೈಸ್ ಚೆನ್ನಾಗಿದೆ. ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮದುವೆ ನೋಡೋಕ್ಕೆ ಅದು ಇದು ಮಾತುಕತೆಯಲ್ಲಿ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಎಜುಕೇಷನ್ ಎಕ್ಸಲೆಂಟ್ ಆಗಿದೆ, ನಾಟ್ ಟು ವರಿ. ಹೈಯರ್ ಎಜುಕೇಷನ್ ಮಾಡೋಕ್ಕೆ ದಿ ಬೆಸ್ಟ್ ಟೈಮ್. ಅಬ್ರಾಡ್ ಏನೋ ಟ್ರಾವೆಲ್ ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಇನ್ನೆಲ್ಲ ವಿಚಾರದಲ್ಲೂ ದಿ ಬೆಸ್ಟ್ ಟೈಮ್. ಸೊ ಇಷ್ಟು ಸೂರ್ಯನ ವೃಶ್ಚಿಕ ರಾಶಿ ಪ್ರವೇಶ ಆಗ್ತಕ್ಕಂಥದ್ದು. ಸೊ ಇಷ್ಟು ನಮ್ಮ ಒಂದು ವಿಚಾರ. ಸೊ 21st ನಮ್ಮ ಕ್ಲಾಸ್ ಇದೆ. ಆಲ್ಮೋಸ್ಟ್ ನಾನು ಹೇಳಿದ್ದೀನಿ, ಬುಕಿಂಗ್ಸ್ ಎಲ್ಲ ಸ್ವಲ್ಪ ಇದಾಗಿದೆ ಅಂತ. ಸ್ವಲ್ಪ ನೋಡಿ, ಅದು ಯಾವುದು ಮಾರ್ನಿಂಗ್ ಸ್ವಲ್ಪ ನಿಮಗೆ ಸೀಟ್ಸ್ ಸಿಗ್ಬೋದು ಅಂತ ಅನಿಸುತ್ತೆ. ನಮ್ಮ ಟೀಮ್ಗೆ ಕಾಲ್ ಮಾಡಿ, ಕೆಳಗಡೆ ಇರ್ತಕ್ಕಂಥದ್ದು ಅಲ್ಲಿ ನಂಬರ್, ನಮ್ಮ ಟೀಮ್ ನಂಬರ್ ಇದು, ಕಾಲ್ ಮಾಡಿ. ನಮ್ಮದು ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಆಸ್ಟ್ರೋ ಅಂತ. ಸೊ ನಮ್ಮದು ಕಂಪನಿ ಹೆಸರು ಗೋಲ್ಡ್ ಟ್ರೀ ಆಸ್ಟ್ರೋ. ಸೊ ನಮ್ಮದು ನಕ್ಷತ್ರ ನಾಡಿ ಅಂತಂದರೆ ನಮ್ದು ಒಂದೇ ಇರೋದು. ಸಾಕಷ್ಟು ಜನ ನಕ್ಷತ್ರ ನಾಡಿ ಅಂತ ಇಟ್ಕೊಂಡು ಇವಾಗೆಲ್ಲ ಇದು ಮಾಡ್ತಾ ಇದ್ದಾರೆ, ವೈಟ್ ಸ್ಪ್ರೆಡಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ವೀಕ್ಷಕರಿಗೆ ನಾನು ಹೇಳೋದು, ಎಲ್ಲೆಲ್ಲೋ ಸ್ವಲ್ಪ ದುಡ್ಡು ಹಾಕಿ ನಮಗೆ ಕಾಲ್ ಬಂದಿದೆ, ಅಲ್ಲೆಲ್ಲ ಹಾಕಿದ್ವಿ ಸರ್, ಎಲ್ಲೋ ಹಾಕಿದ್ವಿ, ಅದು ನಮ್ಮ ರೇಟೇ ಇಟ್ಟಿರ್ತಾರೆ, ನಮ್ಮ ಕನ್ಸಲ್ಟೇಷನು ಅದೇನೇ ರೇಟ್ ಇಟ್ಟಿರ್ತಾರೆ. ಸೊ ಅವರೇ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡು ಕರೆಕ್ಟಾಗಿ ಜಡ್ಜ್ ಮಾಡ್ಬಿಟ್ಟು ಹಾಕಿ. ನಾವು ಅದಕ್ಕೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಕೈಂಡ್ ಆಫ್ ಇದು. ನಕ್ಷತ್ರ ನಾಡಿನೇ ಅಂತ ನೋಡಿ ಅಥೆಂಟಿಕೇಶನ್ ಆಗಿ ಗೋಲ್ಡ್ ಟ್ರೀ ಆಸ್ಟ್ರೋ ಇಸ್ ಮೈ ಕಂಪನಿ ಇದು ಬರ್ತಕ್ಕಂಥದ್ದು. ಸೊ ಇಷ್ಟು ಇದ್ರ ವಿಚಾರ. ಸೊ ಸೂರ್ಯನ ಪ್ರವೇಶ ಇದಾಗಿದೆ. ಮತ್ತೆ ಗುರುದು ಸ್ವಲ್ಪ ತಗೊಳ್ತೀನಿ. ಸೊ ಪ್ರಾಬಲಿ ನೆಕ್ಸ್ಟ್ ವೀಕ್ ತಗೊಳ್ತೀನಿ. ಗುರುವಿನ ಪ್ರವೇಶ ಬಗ್ಗೆನೂ ಕೇಳ್ತಾ ಇದ್ದಾರೆ ತುಂಬ ಜನ. ಪ್ರವೇಶ ಮಕರಕ್ಕಾಗ್ತದೆ ಹೇಗಿದೆ ಅಂತ ನೋಡೋಣ. ಸಮಯದ ಅಭಾವ ಆಗ್ತಾ ಇದೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.